ನಾವಿವತ್ತು ಕಲಿತುಕೊಳ್ಳುವಂಥ ಪಾಠದ ಹೆಸರು ಏನು ಎಂಬುದಾಗಿ ನೋಡಿದ್ರೆ, ಸರ್ವೇಶ್ವರನಾದಂಥ ತಂದೆಯಾದಂಥ ದೇವರನ್ನ ನೋಡಿರುವಂಥ ಮಹಾನುಭಾವರು ಯಾರು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ಸರ್ವೇಶ್ವರನಾದಂಥ ತಂದೆಯಾದ ದೇವರನ್ನು ನೋಡಿರುವಂಥ ಮಹಾನುಭಾವರು ಯಾರು ಎಂಬುದಾಗಿ. ಇಲ್ಲಿ ನಾವು ಇವತ್ತು ಎಷ್ಟೋ ಸಭೆಗಳ ವಿಚಾರದಲ್ಲಿ, ಕೆಲವೊಂದು ಕ್ರೈಸ್ತರ ವಿಷಯದಲ್ಲಿ, ಕ್ರೈಸ್ತರ ಬಾಯಿಗಳಲ್ಲಿ ನಾವು ಒಂದು ಭಯಂಕರವಾದಂಥ, ಬೈಬಲ್ಗೆ ಭಿನ್ನವಾದಂಥ, ವಿಚಿತ್ರವಾದಂಥ ಮಾತುಗಳನ್ನು ನಾವು ಕೇಳಿದ್ದೀವಿ. ಅದೇನು ಎಂಬುದಾಗಿ ನೋಡುವಂಥದ್ದಾದರೆ, ದೇವರು ನನಗೆ ದರ್ಶನವನ್ನು ಕೊಟ್ಟ ರಾತ್ರಿ ಎಂಬುದಾಗಿ, ಮತ್ತು ದೇವರು ನಮಗೆ ಈ ರೀತಿಯಾಗಿ ಮಾಡೋದಕ್ಕೆ ಹೇಳ್ದ ಎಂಬುದಾಗಿ. ಅಂದರೆ ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದ್ರು, ನಾನು ದೇವರನ್ನ ನೋಡಿದೆ, ದೇವರು ನನಗೆ ಬೆಳಕಿನ ಮೂಲಕವಾಗಿ ದರ್ಶನವನ್ನು ಕೊಟ್ಟರು, ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದ್ರು, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅಂದರೆ ದೇವ್ರನ್ನ ನಾನು ನೋಡಿದ್ದೀನಿ ಎಂಬುದಾಗಿ ಹೇಳ್ತಿರ್ತಾರೆ. ಮತ್ತೆ ಮೆಲ್ಲನೆಯ ಶಬ್ದದಿಂದ ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದ್ರು, ಇಂತಿಂಥ ಕೆಲಸವನ್ನ ಮಾಡೋದಕ್ಕೆ ಹೇಳಿದ್ರು. ಮತ್ತೆ ಇನ್ನು ಕೆಲವರು, ನಾನು ಪಟಿಂಗನಾಗಿ ಜೀವಿಸ್ತಾ ಇದ್ದೆ, ಅಂಥ ಸಮಯದಲ್ಲಿ ದೇವರು ನನಗೆ ದರ್ಶನವನ್ನು ಕೊಟ್ಟರು. ದರ್ಶನವನ್ನು ಕೊಟ್ಟಂಥ ಸಮಯದಲ್ಲಿ ನಾನು ಏನು ಮಾಡಿದೆ, ಆ ಒಂದು ದರ್ಶನಕ್ಕೆ ವಿಧೇಯನಾಗಿ ನಾನು ಬದಲಾದೆ ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಅಂದರೆ ಎಲ್ಲ ಕ್ರೈಸ್ತರು ಕೂಡ ಈ ರೀತಿಯಾಗಿ ಮಾತನಾಡ್ತಾರೆ ಎಂಬುದಾಗಿ ನೋಡಿದ್ರೆ, ಎಲ್ಲ ಕ್ರೈಸ್ತರು ಕೂಡ ಈ ರೀತಿಯಾಗಿ ಮಾತನಾಡಲ್ಲ. ಕೆಲವರು ಮಾತ್ರವೇ ಈ ರೀತಿಯಾಗಿ ಮಾತಾಡ್ತಾರೆ, ದೇವರು ನನಗೆ ದರ್ಶನವನ್ನು ಕೊಟ್ಟರು ಎಂಬುದಾಗಿ. ಇವತ್ತು ನಾವು ಒಂದು ವಿಚಾರವನ್ನು, ಈ ವಿಚಾರದಲ್ಲಿ ಇವ್ರು ಹೇಳುವಂಥ ಈ ಒಂದು ಮಾತಿನಲ್ಲಿ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಆ ಸತ್ಯ ಏನು ಎಂಬುದಾಗಿ ನೋಡುವಂಥದ್ದಾದರೆ, ದೇವರು ಎಲ್ಲರಿಗೂ ಕಾಣಿಸ್ತಾನೋ ಇಲ್ಲ ಒಬ್ಬನಿಗೆ ಕಾಣಿಸ್ತಾನೋ ಎನ್ನುವಂಥದ್ದನ್ನು. ಯಾಕೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಒಬ್ಬ ತಂದೆ ತನ್ನ ಮಕ್ಕಳನ್ನು, ಎಲ್ಲ ಮಕ್ಕಳುಗಳನ್ನು ಕೂಡ ಸಮಾನವಾದಂಥ ರೀತಿಯಲ್ಲಿನೇ ಕಾಣ್ತಾನೆ ಹೊರತು, ಯಾವ ತಂದೆಯಾದರೂ ಕೂಡ ಒಬ್ಬ ಮಗನು ಚೆನ್ನಾಗಿರ್ಬೇಕು ಅಂತಲೋ, ಇನ್ನೊಬ್ಬ ಮಗನು ಹಾಳಾಗಿ ಹೋಗ್ಬೇಕು ಅಂತಲೋ, ಇಲ್ಲ ಒಬ್ಬ ಮಗನನ್ನು ಮೇಲಾದಂಥ ರೀತಿಯಲ್ಲಿ, ಒಬ್ಬ ಮಗನನ್ನು ಕೀಳಾದಂಥ ರೀತಿಯಲ್ಲಿ ಯಾವ ಒಂದು ಮನುಷ್ಯನು ಕೂಡ ಇರಬೇಕು ಅಂತೇಳಿ ಇಷ್ಟಪಡಲ್ಲ. ಗಮನಿಸಿ, ಇವತ್ತೊಬ್ಬ ಶ್ರೀಮಂತನಾದಂಥ ತಂದೆ ನನ್ನ ಮಕ್ಕಳಿಬ್ಬರು ಕೂಡ ಶ್ರೀಮಂತರಾಗಿ ಇರಬೇಕು ಎಂಬುದಾಗಿ ಆಸೆ ಪಡ್ತಾನೆ ಹೊರತು, ಒಬ್ಬ ಮಗ ಬಡವನಾಗಿ ಬದುಕಬೇಕು ಅಂತೇಳಿ ಇಷ್ಟಪಡಲ್ಲ. ಒಬ್ಬ ತಂದೆ ಸಮಾನವಾದಂಥ ರೀತಿಯಲ್ಲಿ ಅವ್ರನ್ನ ನೋಡ್ಕೊಂತಾನೆ ಹೊರತು ಒಬ್ಬರಿಗೆ ತಾರತಮ್ಯವನ್ನು ಮಾಡಲ್ಲ. ಆ ರೀತಿಯಾಗಿ ದೇವರು ಒಂದು ವೇಳೆ, ತಂದೆಯಾದಂಥ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಪಕ್ಷಪಾತವನ್ನು ತೋರಿಸುವಂಥದ್ದಾದರೆ, ಅಂದರೆ ಒಬ್ಬರನ್ನ ಕೀಳಾಗಿ ಒಬ್ಬರನ್ನ ಮೇಲಾಗಿ ಈ ರೀತಿಯಾಗಿ ಪಕ್ಷಪಾತವನ್ನು ತೋರಿಸುವಂಥದ್ದಾದರೆ, ಆತನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ಒಬ್ಬರನ್ನ ಹೆಚ್ಚಾಗಿ ಒಬ್ಬರನ್ನ ಕೀಳಾಗಿ ಈ ರೀತಿಯಾಗಿ ಕಾಣ್ತಾನೆ ಎಂಬುದಾಗಿ ನೋಡುವಂಥದ್ದಾದರೆ, ಆ ರೀತಿಯಾಗಿ ನೋಡುವಂಥದ್ದಾದರೆ, ದೇವರು ಒಂದು ವೇಳೆ ಪಕ್ಷಪಾತವನ್ನು ತೋರಿಸಿದ್ರೆ ಆತನು ದೇವರಾಗಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆ ದೇವರಾಗಲ್ಲ ಅಂದರೆ, ಯಾರೇ ಆಗಲಿ ಪಕ್ಷಪಾತ ತೋರಿಸ್ತಾರೆ ಅಂದರೆ ಅದು ತಪ್ಪು. ಯಾಕಂದರೆ ಸಮಾನವಾದಂಥ ರೀತಿಯಲ್ಲಿ, ಸಮಾನರನ್ನ ಸಮಾನವಾದಂಥ ರೀತಿಯಲ್ಲಿನೇ ಕಾಣಬೇಕು. ಆ ರೀತಿಯಾಗಿ ಇವತ್ತು ಏನೋ ಒಬ್ಬ ಮನುಷ್ಯನನ್ನು ದೇವರು ಶ್ರೇಷ್ಠವಾದಂಥ ರೀತಿಯಲ್ಲಿ ನೋಡ್ತಾನೆ ಎಂಬುದಾಗಿ ಅಂದ್ಕೊಳ್ಳುವಂಥದ್ದು, ಒಬ್ಬ ಮನುಷ್ಯನನ್ನು ಕನಿಷ್ಠವಾಗಿ ನೋಡ್ತಾನೆ ಅಂತೇಳಿ ಅಂದ್ಕೊಳ್ಳುವಂಥದ್ದು ತಪ್ಪು. ಯಾಕೆ ಅಂತಂದರೆ, ಒಬ್ಬ ಪಾಪಿಯೂ ಕೂಡ ನಾಶವಾಗಿ ಹೋಗುವಂಥದ್ದು ಇಷ್ಟ ಇಲ್ಲ ಎಂಬುದಾಗಿ ದೇವರ ಆಲೋಚನೆ ಇದೆ, ದೇವರ ಮಾತುಗಳಿದೆ. ಅಂದರೆ ಪಾಪಿಗಳ ಮೇಲೂ ಕೂಡ ಪ್ರೀತಿ ಇದೆ ಅಂತಲೇ ಅರ್ಥ. ನಾವೇನು ಅಂದ್ಕೊಂತೀವಿ ಅಂದರೆ, ಆತನಿಗೆ ವಿಧೇಯರಾಗಿ ಬದುಕುವಂಥವ್ರ ಮೇಲೆ ಮಾತ್ರ ಪ್ರೀತಿ ಇದೆ, ಪಾಪಿಗಳ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ. ಪಾಪಿಗಳ ಮೇಲೂ ಕೂಡ ಪ್ರೀತಿ ಇರುವಂಥ ಕಾರಣವೇ ಅವರು ಕೂಡ ಮಾರ್ಪಡಬೇಕು ಎನ್ನುವಂಥ ರೀತಿಯಲ್ಲಿ ದೇವರ ಆಲೋಚನೆ ಮಾಡ್ತಾ ಇದ್ದಾನೆ. ಯಾಕಂದರೆ ನಾವು ಸ್ಪಷ್ಟವಾಗಿ ದೇವರ ಮಾತುಗಳು ನಮಗೆ ಗೊತ್ತಿದೆ. ಎಲ್ಲ ಮನುಷ್ಯರು ಸತ್ಯದ ಪರಿಜ್ಞಾನವನ್ನು ಹೊಂದಬೇಕು ಎನ್ನುವಂಥದ್ದು, ಅಂದರೆ ಎಲ್ಲ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನವನ್ನು ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಎಂಬುದಾಗಿದೆ. ಆಗಿರುವಂಥ ಕಾರಣ ದೇವರು ಒಂದು ವೇಳೆ ಸಮಾನತ್ವವನ್ನು ಮಾಡದೆ ತಾರತಮ್ಯವನ್ನು ಮಾಡ್ತಾನೆ ಎಂಬುದಾಗಿ ನಾವೊಂದು ವೇಳೆ ಬೈಬಲ್ನ ಹುಡುಕುವಂಥದ್ದಾದರೆ, ಬೈಬಲಲ್ಲಿ ಒಂದು ಮಾತು ಸಿಗುತ್ತೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನವನ್ನು ಗಮನಿಸಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಗಮನಿಸಿ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ. ಅಂದರೆ ಇಲ್ಲಿ ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಏನಾದರೂ ತಾರತಮ್ಯ ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲ, ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ಎಂಬುದಾಗಿದೆ.
ತನ್ನ ಸೂರ್ಯನು ಮೂಡುವಂತೆ ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಸೂರ್ಯನು ಮೂಡುವಂತೆ ಮಾಡ್ತಾ ಇದ್ದಾನೆ. ನೀತಿವಂತರ ಮೇಲೆಯೂ ನೀತಿವಂತರ ಮೇಲೆಯೂ ಅನೀತಿವಂತವರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅಂದ್ರೆ ಒಳ್ಳೆಯವರು ಕೆಟ್ಟವರು ಎನ್ನುವಂತ ತಾರತಮ್ಯವನ್ನು ಮಾಡ್ತಾ ಇಲ್ಲ ದೇವರು. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಭೂಮಿ ಎನ್ನುವಂಥದ್ದು ಅನ್ನವನ್ನು ಹುಟ್ಟಿಸ್ಬೇಕು, ಆ ರೀತಿಯಾಗಿ ದೇವರು ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೂಡ ಬೆಳಕು ಬೀಳ್ಬೇಕು, ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೂಡ ಮಳೆ ಸುರಿಬೇಕು, ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಇವತ್ತು ಅವನಿಗೆ ಕೊಟ್ಟಿರುವಂತ ಕಾಲದ ಒಂದು ಅವಕಾಶ, ಅಂದ್ರೆ ಅವರ ಕೊಟ್ಟಿರುವಂತ ಕಾಲದವರೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೊಟ್ಟಿರುವಂತ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೊಟ್ಟಿರುವಂತ ಆ ಒಂದು ಕಾಲಾವಧಿಯವರೆಗೆ ಅವ್ರನ್ನ ಉಳಿಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಆನಂತರ ಆತನ ತೆಗಿತಾ ಇದ್ದಾನೆ ಕಾಲ ಕೊಟ್ಟು ಸಮಯ ಮುಗಿದ ಮೇಲೆ. ಆಗಿರುವಂತ ಕಾರಣ ಯಾರನ್ನಾದ್ರೂ ಮೇಲು ಕೀಳು ಮಾಡ್ತಾನೆ ಎಂಬುದಾಗಿ ನೋಡುವಂಥದ್ದರೆ ಯಾವ ಮೇಲು ಕೀಳನ್ನು ಮಾಡಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಿರುವಂತ ಕಾರಣ ದೇವರು ತಾರತಮ್ಯ ಮಾಡಲ್ಲ. ಅಂದ್ರೆ ಇವರು ಕೆಲವರು ಮಾತ್ರವೇ ನಮಗೆ ದೇವರು ದರ್ಶನವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಂಗಾದ್ರೆ ದೇವರು ಕೆಲವರಿಗೆ ಮಾತ್ರ ಕಾಣಿಸ್ಕೊಂಡು ಕೆಲವರಿಗೆ ಮಾತ್ರ ಕಾಣಿಸ್ಕೊಳ್ಳದಂತ ರೀತಿಯಲ್ಲಿ ಇದ್ದುಕೊಂಡು ತಾರತಮ್ಯವನ್ನ ಮಾಡ್ತಾ ಇದ್ದಾನ? ದೇವರು ಕೆಲವರಿಗೆ ಕಾಣಿಸ್ಕೊಂಡು ಕೆಲವರಿಗೆ ದರ್ಶನವನ್ನ ಕೊಟ್ಟು ಇನ್ನು ಕೆಲವರಿಗೆ ದರ್ಶನವನ್ನ ಕೊಡದೆ ತಾರತಮ್ಯವನ್ನ ಮಾಡ್ತಾ ಇದ್ದಾನ? ಇವತ್ತು ನಮಗೆ ದೇವರು ಯಾವತ್ತಿಗೂ ಕೂಡ ದರ್ಶನವನ್ನ ಕೊಟ್ಟಿಲ್ಲ. ನಾವು ಕೆಲವೊಂದು ವರ್ಷಗಳಾಗಿರ್ಬೋದು ದೇವರ ದಾರಿ ಮಾರ್ಗಗಳಲ್ಲಿ ಬಂದು ದೇವರ ಕಡೆಗೆ ತಿರುಗಿಕೊಂಡು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವತ್ತೂ ದೇವರು ದರ್ಶನವನ್ನ ಕೊಟ್ಟಿಲ್ಲ. ಈಗ ನನಗೆ ಕೊಟ್ಟಿಲ್ಲ ಅಂತ ಅಂದ್ರೆ ಇನ್ನು ಕೆಲವರು ಯಾರೋ ನನಗೆ ದೇವ್ರು ನನಗೆ ದರ್ಶನವನ್ನ ಕೊಟ್ಟಿದ್ದಾನೆ, ದೇವ್ರನ್ನ ನಾನು ನೋಡಿದ್ದೀನಿ ಎಂಬುದಾಗಿ ಹೇಳ್ತಾನೆ ಅಂದ್ರೆ ಹಂಗಾರೆ ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ದೇವ್ರು ನನ್ನ ತಾರತಮ್ಯ ಮಾಡ್ತಾನ? ಆಲೋಚನೆ ಮಾಡಿ. ಯಾಕೆ ಅಂತಂದ್ರೆ ಎಲ್ಲಾ ಮನುಷ್ಯರು ಪಾಪಿಗಳು ಎಂಬುದಾಗಿ ರೋಮರು 3:23 ಸ್ಪಷ್ಟವಾಗಿದೆ. ಈಗ ಏನೋ ನಾನು ಭಕ್ತಿಹೀನನು, ಆತನೇನೋ ಭಕ್ತಿಯಿಂದ ಇರಬೇಕು, ಅದಕ್ಕೆ ಆತನಿಗೆ ಕಾಣಿಸ್ಕೊಂಡಿದ್ದಾನೆ ಅಂದ್ರೆ ಎಲ್ಲ ಮನುಷ್ಯರು ಪಾಪಿಗಳು ಎಂಬುದಾಗಿ ಹೇಳುತ್ತೆ. ಎಲ್ಲ ಮನುಷ್ಯರು ಪಾಪಿಗಳೇ. ಪ್ರತಿಯೊಬ್ಬ ಮನುಷ್ಯನು ಪರಿಶುದ್ಧನಾಗಬೇಕು ಅಂದ್ರೆ ಯೇಸು ಕ್ರಿಸ್ತನನ್ನು ನಂಬಬೇಕು, ದೇವರ ಮಾರ್ಗದಲ್ಲಿ ಬದುಕಬೇಕು. ಆಗಿರುವಂತ ಕಾರಣ ಎಲ್ಲ ಮನುಷ್ಯರು ಪಾಪಿಗಳು ಅಂದ್ರೆ ದೇವ ಲೆಕ್ಕದಲ್ಲಿ ಎಲ್ಲರೂ ಸಮಾನರು. ಒಬ್ಬನಿಗೆ ಕಾಣಿಸ್ಕೊಂಡು ಒಬ್ಬನಿಗೆ ಕಾಣದಲ್ಲೇ ಇರುವಂತ ಕಾರ್ಯವು ಏನು? ಆಲೋಚನೆ ಮಾಡಿ. ಅಂದ್ರೆ ಇವತ್ತು ನಾವು ಈ ವಿಚಾರಗಳಲ್ಲಿ ಸ್ಪಷ್ಟವಾಗಿ ಮನುಷ್ಯನ ಶರೀರಕ್ಕೆ ಇರುವಂತ ಕೆಲವೊಂದು ಕಾರ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಅದೇನ್ ಕಾರ್ಯ, ಅದೇನ್ ಶಕ್ತಿ ಅಂತ ಅಂದ್ರೆ ಈ ಒಂದು ಮನುಷ್ಯನ ಒಂದು ಶರೀರಕ್ಕೆ ಸ್ವಲ್ಪ ಶಬ್ದವನ್ನ ಕೇಳುವಂತ ಶಕ್ತಿ ಮಾತ್ರವೇ ಈ ಒಂದು ಮನುಷ್ಯನ ಕಿವಿಗಳಿಗೆ ಇದೆ. ದೊಡ್ಡ ಶಬ್ದವನ್ನು ಒಂದು ವೇಳೆ ನಮ್ಮ ಈ ಒಂದು ಹಬ್ಬಗಳ ಸಮಯದಲ್ಲಿ, ದೀಪಾವಳಿ ಹಬ್ಬಗಳ ಸಮಯದಲ್ಲಿ ಪಟಾಕಿಗಳನ್ನು ಹಚ್ಚುತ್ತಾ ಇರ್ತಾರೆ. ಒಂದ್ ವೇಳೆ ಕಿವಿ ಹತ್ರ ಇದ್ರು ದೊಡ್ಡ ಪಟಾಕಿಯನ್ನು ಹಚ್ಚಿದ್ರೆ ನಮ್ಮ ಕಿವಿ ಇರುತ್ತಾ? ಏನೋ ತೊಂದರೆಗಾಗ್ಬಿಡುತ್ತೆ. ಅಂದ್ರೆ ಯಾಕೆ ತೊಂದರೆ ಆಗುತ್ತೆ? ನಮ್ಮ ಕಿವಿಗಳಿಗೆ ಅಂತ ದೊಡ್ಡ ಶಕ್ತಿಯನ್ನ, ಅಂತ ದೊಡ್ಡ ಶಬ್ದವನ್ನ ಕೇಳುವಂತ ಶಕ್ತಿ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಮನುಷ್ಯನ ಒಂದು ಶರೀರಕ್ಕೆ ಇರುವಂತ ಶಕ್ತಿ ದೊಡ್ಡದಲ್ಲ. ಅಂದ್ರೆ ದೊಡ್ಡ ಶಬ್ದವನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಒಂದು ಪ್ರಕಾಶಮಾನವಾದಂಥ ಬೆಳಕನ್ನು ಕೂಡ ನೋಡುವುದಕ್ಕೆ ಸಾಧ್ಯವಿಲ್ಲ ಮನುಷ್ಯನ ಕಣ್ಣುಗಳು. ಇಂಥ ಒಂದು ಬಲಹೀನವಾದಂಥ ಶರೀರದಲ್ಲಿ ಮಹಾಶಕ್ತನಾದಂಥ ದೇವರನ್ನ ನೋಡುವುದಕ್ಕೆ ಸಾಧ್ಯವಾ? ಇಲ್ಲ ಅಸಾಧ್ಯವೋ ಎಂಬುದಾಗಿ ನಾವು ಬೈಬಲ್ನ ಹುಡುಕಿ ಅರ್ಥ ಮಾಡಿಕೊಳ್ಳೋಣ. ದೇವರು 66 ಪುಸ್ತಕಗಳನ್ನು ಬರೆಸಿಕೊಟ್ಟಿದ್ದಾನೆ. 66 ಪುಸ್ತಕಗಳನ್ನು ಬರೆಸಿಕೊಟ್ಟಿರುವಂಥದ್ದು ಏನಕ್ಕೆ ಅಂದರೆ ಮನುಷ್ಯನು ದೇವರ ಮಾತುಗಳ ವಿಷಯದಲ್ಲಿ ಮೋಸ ಹೋಗ್ಬಾರ್ದು ಅಂತ. ಅಂದರೆ ಇವತ್ತು ಮನುಷ್ಯನು ಹಣದ ವಿಷಯದಲ್ಲಿ ಮೋಸ ಹೋದ ಅಂದ್ಕೊಳ್ಳಿ, ಅವನು ಮತ್ತೆ ಹಣವನ್ನು ಸಂಪಾದನೆ ಮಾಡ್ಬೋದು. ಒಂದು ಏನೋ ಆತನು ತನ್ನ ಕೆಲಸ ಕಾರ್ಯಗಳ ವಿಷಯದಲ್ಲಿ ಮೋಸ ಹೋದ ಅಂದ್ಕೊಳ್ಳಿ, ಮತ್ತೆ ಆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಬೇರೆ ಯಾವುದೋ ವಿಚಾರಗಳಲ್ಲಿ, ಲೋಕದ ವಿಷಯಗಳಲ್ಲಿ ಮೋಸ ಹೋದ ಅಂದ್ಕೊಳ್ಳಿ, ಮತ್ತೆ ಅದನ್ನು ಪಡಿಬೋದು, ಸಾಧಿಸ್ಬೋದು. ಆದರೆ ದೇವರ ಮಾತುಗಳ ವಿಷಯದಲ್ಲಿ ಒಂದು ವೇಳೆ ಮೋಸ ಹೋದ ಅಂದ್ಕೊಳ್ಳಿ, ನಿತ್ಯ ನಾಶನಕ್ಕೆ, ಅಂದರೆ ಕಟಕಟನೆ ಹಲ್ಲು ಕಡಿಯೋಣ ಇರುವಂಥ ಜಾಗಕ್ಕೆ ಆತನು ಹೋಗ್ಬೇಕಾಗುತ್ತೆ. ಆಗಿರುವಂಥ ಕಾರಣವೇ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆ ಎಚ್ಚರಿಕೆ ಏನು? ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿ. ಮತ್ತು ಆತನು ಅವರಿಗೆ ನೀವು ಕಿವಿಗೊಡುವ ವಿಷಯದಲ್ಲಿ, ಅಂದ್ರೆ ನೀವು ಕೇಳುವಂತ ವಿಷಯದಲ್ಲಿ ಎಚ್ಚರಿಕೆ ಎಂಬುದಾಗಿ ಹೇಳಿದ್ದಾನೆ.
ನೀವೇನನ್ನ ಕೇಳ್ತಿರೋ ಅದನ್ನು ಎಚ್ಚರಿಕೆಯಾಗಿ ಕೇಳಿ ಅಂತ. ಅಂದರೆ ಯಾರೇ ಒಂದು ದೇವರ ಮಾತುಗಳನ್ನು ಯಾರೋ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು ಸರಿನೇ, ಕೇಳಬೇಕು. ಆದರೆ ಆತನು ಏನು ಹೇಳ್ತಾ ಇದ್ದಾನೆ ಅದನ್ನು ಗಮನಿಸಬೇಕು. ಆತನು ಹೇಳುವಂಥದ್ದು ವಾಕ್ಯಕ್ಕೆ ಅನುಸಾರವಾಗಿದೆಯಾ, ಆತನು ಹೇಳುವಂಥ ಮಾತುಗಳು ವಾಕ್ಯಕ್ಕೆ ಭಿನ್ನವಾಗಿದೆಯಾ ಅಂತನ. ಇವತ್ತು ದೇವರ ವಾಕ್ಯಗಳನ್ನು ಯಾರು ಹೇಳ್ತಾರೆ ಎನ್ನುವಂಥದ್ದು ಮುಖ್ಯ ಅಲ್ಲ, ಯಾರಾದರೂ ಹೇಳಲಿ ಪ್ರಪಂಚದಲ್ಲಿ. ಆದರೆ ಏನನ್ನ ಹೇಳ್ತಾರೆ ಎನ್ನುವಂಥದ್ದೇ ಮುಖ್ಯ. ಗಮನಿಸಿ, ಏನು ಹೇಳ್ತಾರೆ ಎನ್ನುವಂಥದ್ದೇ ಮುಖ್ಯ. ಇವತ್ತು ಯಾಕೆ ಕೆಲವರು ಮಾತ್ರವೇ ನಮಗೆ ದೇವರ ದರ್ಶನವನ್ನು ಕೊಟ್ಟ ಅಂತೇಳಿ ಹೇಳ್ತಾರೆ, ಇನ್ನು ಕೆಲವರಿಗೆ ಯಾಕೆ ದೇವರು ದರ್ಶನವನ್ನು ಕೊಟ್ಟಿಲ್ಲ ಅಂದರೆ ಇವತ್ತು ನಮಗೆ ದೇವ್ರ ದರ್ಶನವನ್ನು ಕೊಟ್ಟಿಲ್ಲ. ಒಂದು ವೇಳೆ ನಾವು ಈ ಬೋಧಕರನ್ನ ನಮಗೆ ದೇವ್ರ ದರ್ಶನವನ್ನು ಕೊಟ್ಟಿಲ್ಲ ಎಂಬುದಾಗಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಉಪವಾಸವನ್ನು ಮಾಡಬೇಕು, ಬಹಳವಾದಂಥ ಉಪವಾಸವನ್ನು ಮಾಡಬೇಕು, ಬಹಳವಾದಂಥ ರೀತಿಯಲ್ಲಿ ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ನಾನು ಒಂದು ಸಮಯದಲ್ಲಿ ಅನ್ಯ ಭಾಷೆಗಳ ವರ ಎಂಬುದಾಗಿ ನನಗೆ ಹೇಳಿದರೆ ಅದು ಸೈತಾನನಿಗೆ ತಿಳಿಯಲ್ಲ, ಅದು ದೇವರಿಗೆ ಮಾತ್ರವೇ ಅರ್ಥವಾಗುತ್ತೆ, ನಿನಗೆ ಮಾತ್ರವೇ ಅರ್ಥವಾಗುತ್ತೆ ಅಂತ ಒಂದು ಭಾಷೆ ಅದು ಎಂಬುದಾಗಿ ಹೇಳಿದ್ದಾರೆ. ನಾನು ಕೂಡ ಅಮಾಯಕನಾಗಿದ್ದಂಥ ಪರಿಸ್ಥಿತಿಯಲ್ಲಿ ಹೇಗಾದರೂ ಮಾಡಿ ನಾನು ಕೂಡ ಆ ರೀತಿಯಾಗಿ ಮಾತನಾಡಬೇಕು ಎನ್ನುವಂಥದ್ದನ್ನು ನನ್ನ ಮನಸ್ಸಿನಲ್ಲಿ ದೃಢವಾಗಿ ಹಿಡ್ಕೊಂಡು ಎಲ್ಲರೂ ಕೂಡ ಆ ರೀತಿಯಾಗಿ ಮಾತಾಡ್ತಿದ್ದಂಥದ್ದನ್ನು ನೋಡಿ ನಾನು ಕೂಡ ಆ ರೀತಿಯಾಗಿ ಮಾತಾಡಬೇಕು ಅಂತ ಹೇಳಿ ಬಹಳವಾದಂಥ ರೀತಿಯಲ್ಲಿ ತಲೆ ಕೆಡಿಸ್ಕೊಂಡು ನನಗೂ ಕೂಡ ಯಾರೋ ಒಬ್ಬ ಪಾಸ್ಟರ್ ಬಂದು ನನ್ನ ತಲೆ ಮೇಲೆ ಕೈಯನ್ನು ಇಡಲಿ ನಾನು ಕೂಡ ಮಾತಾಡೋಣ ಎಂಬುದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಬಂದು ಅವ್ರ ಹತ್ರ ಅವ್ರ ಮುಂದೆ ಎಲ್ಲ ಹೋಗ್ತಾ ಇದ್ದೀನಿ. ನನಗೆ ಅನ್ಯ ಭಾಷೆಯ ವರ ಇಲ್ಲ, ನಾನು ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು, ನನಗೆ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆಯನ್ನು ಮಾಡ್ರಿ ಅಂತೇಳಿ ಬಂದರ ಹಿಂದೆ ಎಲ್ಲ ಹೋಗ್ತಾ ಇದ್ದೀನಿ. ಆದರೆ ಅವರೆಲ್ಲ ಬಹಳವಾಗಿ ನೀನು ಉಪವಾಸವನ್ನು ಮಾಡಬೇಕು, ಬಹಳವಾಗಿ ನೀನು ಪ್ರಾರ್ಥನೆಗಳನ್ನು ಮಾಡಬೇಕು, ಬಹಳವಾದಂಥ ರೀತಿಯಲ್ಲಿ ನೀನು ಪ್ರಾರ್ಥನೆಯನ್ನು ಬಿಡದಂಥ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಏನೇನೋ ಹೇಳ್ತಾ ಇದ್ದಾರೆ. ಗಮನಿಸಿ, ಇವತ್ತು ಬೋಧಕರ ಮಾತುಗಳು ದೇವರ ವಾಕ್ಯಗಳಿಗೆ ಆಧಾರವಾಗಿದೆಯಾ ಅದನ್ನು ನಂಬಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಂಬಬಾರದು. ಬೈಬಲಲ್ಲಿ ಇಲ್ದಲೇ ಇರುವಂಥ ಮಾತುಗಳನ್ನು ಯಾರೇ ಹೇಳುವಂಥದ್ದಾದರೂ ಕೂಡ ಅದು ತಪ್ಪು. ಇವತ್ತು ಬೈಬಲ್ನ ಯಾರು ಹೇಳ್ತಾರೆ ಎನ್ನುವಂಥದ್ದು ಮುಖ್ಯ ಅಲ್ಲ, ಏನು ಹೇಳ್ತಾರೆ ಎನ್ನುವಂಥದ್ದೇ ಮುಖ್ಯ. ಈ ಬೋಧಕರು ಹೇಳುವಂಥ ರೀತಿಯಲ್ಲಿ ದೇವರು ಕೆಲವರಿಗೆ ಕಾಣಿಸ್ಕೊಳ್ತಾನೆ, ಇನ್ನು ಕೆಲವರು ಕಾಣಿಸ್ಬೇಕು ಅಂದರೆ ಉಪವಾಸವನ್ನು ಮಾಡಬೇಕು, ಕಣ್ಣೀರನ್ನ ಸುರಿಸಬೇಕು ಎಂಬುದಾಗಿ ಹೇಳುವಂಥ ಮಾತುಗಳು ಸತ್ಯವ ಸುಳ್ಳ ಎಂಬುದಾಗಿ ನಾವು ನೋಡಬೇಕು. ಆ ಸತ್ಯವ ಸುಳ್ಳ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ದೇವರು ಯಾವ ರೀತಿಯಾಗಿದ್ದಾನೆ ಇದನ್ನು ತಿಳ್ಕೋಬೇಕು. ದೇವರು ಯಾವ ರೀತಿಯಾಗಿದ್ದಾನೋ ಅದನ್ನು ತಿಳ್ಕೊಂಡ್ರೆ ದೇವ್ರನ್ನ ಯಾವ ರೀತಿಯಾಗಿ ನೋಡ್ಬೇಕೋ, ದೇವರು ಯಾವ ರೀತಿಯಾಗಿ ಕಾಣ್ತಾನೋ ಎನ್ನುವಂಥದ್ದು ಅರ್ಥವಾಗುತ್ತೆ. ಈಗ ದೇವರು ಯಾವ ರೀತಿಯಾಗಿದ್ದಾನೋ ಎನ್ನುವಂಥದ್ದನ್ನು ನಾವು ಬೈಬಲಲ್ಲೇ ಹುಡುಕುವಂಥದ್ದಾದರೆ ಯೋಹಾನನು ಬರೆದ ಸುವಾರ್ತೆ 4:24 ವಚನವನ್ನು ಗಮನಿಸಿ. ಯೋಹಾನನು ಬರೆದ ಸುವಾರ್ತೆ 4:24 ವಚನವನ್ನ, ದೇವರು ಆತ್ಮಸ್ವರೂಪನು. ಗಮನಿಸಿ, ಇಲ್ಲೇನಿದೆಯೋ ದೇವರು ಆತ್ಮಸ್ವರೂಪನು ಅಂದರೆ ನಮ್ಮಂಥ ಶರೀರವು ಮನುಷ್ಯನ ರೀತಿಯಲ್ಲಿರುವಂಥ ಶರೀರವು ದೇವರಿಗೆ ಇಲ್ಲ. ನಮ್ಮಂಥ ಶರೀರ ದೇವರಿಗೆ ಇಲ್ಲ ಅಂದರೆ ದೇವರ ಆತ್ಮಸ್ವರೂಪನು. ನಮ್ಮೊಳಗೆ ಒಂದು ಆತ್ಮ ಇದೆ. ಈ ಆತ್ಮವನ್ನ ನಾವು ಯಾವ ಆಕಾರದಲ್ಲಿದೆಯೋ ನೋಡಿಲ್ಲ ಆಗಿರುವಂಥ ಕಾರಣ ಈ ಒಂದು ಆತ್ಮನಾಗಿರುವಂಥ ದೇವರು ನಮ್ಮ ಆತ್ಮವು ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ದೇವರು ಕೂಡ ಒಂದು ಆತ್ಮವಾಗಿದ್ದಾನೆ. ಈ ಒಂದು ಆತ್ಮ ಎನ್ನುವಂಥದ್ದು ಕಣ್ಣಿಗೆ ಕಾಣುತ್ತಾ ಎಂಬುದಾಗಿ ನೋಡಿದ್ರೆ ಕಣ್ಣಿಗೆ ಕಾಣಲ್ಲ. ಯಾವ ರೀತಿಯಾಗಿ ಅಂದರೆ ನಾವು ಉದಾಹರಣೆಯಾಗಿ ನೋಡುವಂಥದ್ದಾದರೆ ಫ್ಯಾನ್ ಎನ್ನುವಂಥದ್ದು ತಿರುಗುತ್ತೆ. ಈ ಫ್ಯಾನ್ ಎನ್ನುವಂಥದ್ದು ತಿರುಗೋದಕ್ಕೆ ಕಾರಣ ಏನು ಅಂದರೆ ವಿದ್ಯುತ್ ಶಕ್ತಿ. ಅಂದರೆ ವಿದ್ಯುತ್ ಶಕ್ತಿ ಇಲ್ಲದಲ್ಲಿದ್ದರೆ ಫ್ಯಾನ್ ಎನ್ನುವಂಥದ್ದು ತಿರುಗಲ್ಲ. ಇವತ್ತು ವಿದ್ಯುತ್ ಶಕ್ತಿಯನ್ನು ನಾವು ಕಣ್ಣಿಂದ ನೋಡುವುದಕ್ಕೆ ಸಾಧ್ಯವ ಅಂದರೆ ಕಣ್ಣಿಂದ ನೋಡುವುದಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಶಕ್ತಿಯನ್ನು ಫ್ಯಾನ್ನ ಮೂಲಕವಾಗಿ ಇಲ್ಲ ಟಿವಿಯ ಮೂಲಕವಾಗಿ ಇನ್ನೂ ಹಲವಾರು ಉಪಕರಣಗಳ ಮೂಲಕವಾಗಿ ಅದರ ಒಂದು ಕಾರ್ಯವನ್ನು ಅಂದರೆ ಆ ಕೆಲಸ ಕಾರ್ಯಗಳನ್ನು ನಾವು ಅನುಭವಿಸ್ತೀವಿ ಹೊರತು ವಿದ್ಯುತ್ತನ್ನು ಕಣ್ಣಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ಯಾವ ರೀತಿಯಾಗಿ ವಿದ್ಯುತ್ತನ್ನು ಕಣ್ಣಿಂದ ನೋಡುವುದಕ್ಕೆ ಸಾಧ್ಯವಿಲ್ಲೋ, ಕಣ್ಣಿಗೆ ಕಾಣಲ್ವೋ, ಆ ರೀತಿಯಾಗಿ ದೇವರು ಕೂಡ ಅದೃಶ್ಯನು. ದೇವರು ಅದೃಶ್ಯನಾಗಿರುವಂಥ ಪ್ರಕಾರ ಅದೃಶ್ಯನಾಗಿರುವುದರಿಂದಲೇ ಆತನು ಈ ಒಂದು ಪ್ರಕೃತಿಯಲ್ಲಿ ಆತನ ಒಂದು ಲಕ್ಷಣಗಳನ್ನು ಇಟ್ಟಿದ್ದಾನೆ. ಆತನು ಅದೃಶ್ಯನಾಗಿರುವಂಥ ಕಾರಣ
ಈ ಪ್ರಕೃತಿಯಲ್ಲಿ ಆ ಒಂದು ದೇವರ ಲಕ್ಷಣಗಳನ್ನು ಇಟ್ಟಿದ್ದಾನೆ. ಆ ಲಕ್ಷಣಗಳು ಏನೋ ಎನ್ನುವಂಥದ್ದನ್ನ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಈ ಮಾತನ್ನು ಗಮನಿಸಿ. ಅದೃಶ್ಯನಾಗಿರುವಂಥ ದೇವರು ಆತನ ಗುಣಲಕ್ಷಣಗಳನ್ನ ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾನೆ. ಅಂದ್ರೆ ದೇವರ ಮನುಷ್ಯನ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಕೂಡ ಮನುಷ್ಯನು ದೇವರನ್ನ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಅಂದರೆ ಈ ಪ್ರಕೃತಿಯನ್ನು ನೋಡಿ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ನಿತ್ಯತ್ವವು, ದೈವತ್ವವು, ಮುಂದೆ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಅಂದ್ರೆ ಇವತ್ತು ಪ್ರಕೃತಿಯಲ್ಲಿರುವಂತ ಈ ಒಂದು ಸೂರ್ಯನನ್ನು ನೋಡಿದ್ರೆ ಮನುಷ್ಯನು ಕೋಟ್ಯಾನುಕೋಟಿ ವರ್ಷಗಳಿಂದ ಉರಿಯುತ್ತಿರುವಂತ ಆ ಒಂದು ನಿತ್ಯ ಶಕ್ತಿಯನ್ನ, ಯಾಕೆ ಅಂತಂದ್ರೆ ವಿಜ್ಞಾನಿಗಳ ಪ್ರಕಾರವಾಗಿ, ವಿಜ್ಞಾನದ ಪ್ರಕಾರವಾಗಿ 1500 ಕೋಟಿ ವರ್ಷಗಳ ಹಿಂದಿನಿಂದಲೂ ಕೂಡ ಸೂರ್ಯನು ಉರಿತಾ ಇದ್ದಾನೆ. ಇವತ್ತು ಇಂಥ ಒಂದು ನಿತ್ಯವಾದಂಥ ಶಕ್ತಿ ಕೊನೆಯಿಲ್ಲದೆ ಇರುವಂಥ ಈ ಒಂದು ಶಕ್ತಿ ಎಲ್ಲಿಂದ ಬಂತು ಎಂಬುದಾಗಿ ನೋಡಿದ್ರೆ ದೇವರಿಂದಲೇ ಬಂತು ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಂಥ ಒಂದು ನಿತ್ಯ ಶಕ್ತಿಯನ್ನು ನೋಡಿದಾಗ ನಾವೇನಂತ್ಕೋಬೇಕು? ನಿತ್ಯ ಶಕ್ತಿ ಎನ್ನುವಂಥದ್ದು ಸೂರ್ಯನಿಗೆ ಬಂದಿರುವಂಥದ್ದು ದೇವರಿಂದ, ಅಂದ್ರೆ ಇದು ದೇವರ ಶಕ್ತಿ ಆಗಿರುವಂಥ ಕಾರಣ ದೇವರಿಗೆ ಇಂಥ ಒಂದು ನಿತ್ಯ ಶಕ್ತಿ ಇದೆಯಾ? ಇದೆ. ಅಂದ್ರೆ ದೇವರಿಂತ ನಿತ್ಯ ಶಕ್ತಿಯನ್ನು ಇಟ್ಟಿದ್ದಾನೆ. ಅಂದ್ರೆ ದೇವ್ರು ಇನ್ನೆಂಥ ನಿತ್ಯನು ಎಂಬುದಾಗಿ ದೇವರನ್ನ ಅರ್ಥ ಮಾಡಿಕೊಳ್ಬೇಕು ಅಂತಲೇ ದೇವರೇನ್ ಮಾಡಿದ್ದಾನೆ, ಇಂಥ ಒಂದು ಸೃಷ್ಟಿಯಲ್ಲಿ ಇಂಥ ಒಂದು ಶಕ್ತಿಗಳನ್ನು ಇಟ್ಟು ಆತನು ಮನುಷ್ಯನಿಗೆ ಗೋಚರವಾಗುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಆದರೆ ಮನುಷ್ಯನ ಏನ್ ಮಾಡ್ಬೇಕು? ಇದನ್ನ ನೋಡಿ ದೇವರನ್ನ ಅರ್ಥ ಮಾಡಿಕೊಳ್ಬೇಕು. ಯಾರನ್ನ ಇವತ್ತು ಯಾವ ಮನುಷ್ಯನು ಕೂಡ ಯಾವ ಮನುಷ್ಯನನ್ನೇ ನೋಡಿದ್ರು, ಈ ಪ್ರಕೃತಿಯನ್ನೇ ನೋಡಿದ್ರು ದೇವ್ರನ್ನ ಗುರುತಿಡಿಬೇಕು. ಯಾಕೆ ಅಂತಂದ್ರೆ ಇವತ್ತು ವಿಜ್ಞಾನದ ಪ್ರಕಾರವಾಗಿ ಎಲ್ಲಾ ಮನುಷ್ಯರ DNA ಒಂದ ತಾಯಿಯದ್ದು ಎಂಬುದಾಗಿ ಹೇಳುತ್ತೆ. ಒಂದೇ ತಾಯಿಯಿಂದ ಬಂದಿರುವಂತ ಈ ಎಲ್ಲ ಮನುಷ್ಯರು ಕೂಡ ಅದೇ ರೀತಿಯಾಗಿ ತನ್ನಟಿಗೆ ತಾನೇ ಬಂದ್ಬಿಡ್ತಾರ? ಇವತ್ತು ಎಲ್ಲ ಮನುಷ್ಯರು ಈ ಪ್ರಕೃತಿ ಎನ್ನುವಂಥದ್ದು ಕೊಡುಗೆ ಎಂಬುದಾಗಿ ಹೇಳ್ತಾರೆ. ಈ ಪ್ರಕೃತಿ ಎನ್ನುವಂಥದ್ದು ತನ್ನಟಿಗೆ ತಾನೇ ಬಂದಿದೆ ಎಂಬುದಾಗಿ ಮೂರ್ಖರ ರೀತಿಯಲ್ಲಿ ಮಾತನಾಡ್ತಾರೆ. ಇವತ್ತು ಈ ಒಂದು ಪ್ರಕೃತಿಯಲ್ಲಿ ತನ್ನಟಿಗೆ ತಾನೇ ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನುಷ್ಯನು ಉಂಟು ಮಾಡಿರುವಂಥ ಎಷ್ಟೋ ಕೃತಕವಾದಂಥ ವಸ್ತುಗಳಿದೆ. ಒಂದು ಬಸ್ ನಡಿಬೇಕಂದ್ರೆ ಒಬ್ಬ ಡ್ರೈವರ್ ಬೇಕು. ಒಂದು ಫ್ಲೈಟ್ ನಡಿಬೇಕು ಅಂತ ಅಂದ್ರೆ ಅದ್ರಲ್ಲಿ ಒಬ್ಬ ಪೈಲಟ್ ಇರಬೇಕು. ಒಂದು ಟ್ರೈನ್ ಚಲಿಸ್ಬೇಕು ಅಂದ್ರೆ ಅದ್ರಲ್ಲಿ ಒಬ್ಬ ಲೋಕ ಪೈಲಟ್ ಬೇಕು. ಅಂದ್ರೆ ಮನುಷ್ಯನ ಇಲ್ದಲೇ ಇದೆ ಇದು ಯಾವುದು ಕೂಡ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಕೆಲವೊಂದು ಮಿಷನರಿಗಳಿರ್ಬೋದು, ಅವು ತನ್ನಟಿಗೆ ತಾನೇ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ಬರ್ತವೆ ಅಂದ್ರೆ ಅದರ ಒಂದು ನಿಯಂತ್ರಣ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಮನುಷ್ಯನು ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ಯಾವುದು ಕೂಡ ಇಲ್ದಲೇನೆ, ಅಂದ್ರೆ ಒಬ್ಬ ಮನುಷ್ಯನ ಕೈವಾಡ ಎನ್ನುವಂಥದ್ದು ಇಲ್ದಲೇನೆ ಯಾವುದು ಕೂಡ ತನ್ನಟಿಗೆ ತಾನೇ ನಡೆಯಲ್ಲ ಎನ್ನುವಂಥದ್ದು ಸತ್ಯವಾಗಿದ್ರೆ ಈ ಪ್ರಕೃತಿ ಎಲ್ಲವೂ ಕೂಡ ದೇವರಿಲ್ದಲೇನೆ ತಿರುಗುವುದಕ್ಕೆ ಸಾಧ್ಯವಾ? ಕೋಟ್ಯಾನು ಕೋಟಿ ನಕ್ಷತ್ರಗಳು, ಗ್ರಹಗಳು, ಸೂರ್ಯ ಕುಟುಂಬ ಇವೆಲ್ಲವೂ ಕೂಡ ಕ್ರಮಕ್ಕನುಸಾರವಾಗಿ ತಿರುಗುವುದಕ್ಕೆ ಸಾಧ್ಯವಾ? ಭೂಮಿ ಒಂದು ಸೆಕೆಂಡಿಗೆ 31 ಕಿಲೋಮೀಟರ್ ಸ್ಪೀಡಿನಲ್ಲಿ ತನ್ನ ಕಕ್ಷೆಯಲ್ಲಿ ತಿರುಗಬೇಕು ಅಂದ್ರೆ ದೇವರಿಂದಲೇ ಇದೆಲ್ಲವೂ ಕೂಡ ಸಾಧ್ಯವಾ? ಇದೆಲ್ಲವೂ ದೇವರಿಂದಲೇ ನಡೀತಾ ಐತೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಆ ಆತ್ಮನಾಗಿರುವಂಥ ದೇವರು ಇವೆಲ್ಲವನ್ನ ಆತನು ಅದೃಶ್ಯನಾಗಿ ಇದ್ದುಕೊಂಡು ಇವೆಲ್ಲವನ್ನು ನಡೆಸ್ತಾ ಇದ್ದಾನೆ. ಅಂತ ಒಂದು ದೇವರನ್ನ ಇವತ್ತು ಮನುಷ್ಯನು ನನ್ನ ಕಣ್ಣಿನಿಂದ ನಾನು ನೋಡ್ಬಿಟ್ಟಿದ್ದೀನಿ ಎಂಬುದಾಗಿ ಆತನು ಹೇಳ್ತಾನೆ ಅಂತ ಅಂದ್ರೆ ಬೈಬಲ್ನ ಬಳಿಗೆ ಬಂದು ಯಾರಾದರೂ ದೇವರನ್ನ ನೋಡಿದಾರ ಎಂಬುದಾಗಿ ನಾವು ಬೈಬಲ್ನ ಹುಡುಕುವಂಥದ್ದಾದ್ರೆ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ. ಗಮನಿಸಿ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನವನ್ನು, ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆ ನನ್ನ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳಿದ್ದಾನೆ. ನೀವು ಎಂದಾದರೂ, ಗಮನಿಸಿ, ಎಂದಾದರೂ ಅದು ಭೂತಕಾಲವಾಗಿರ್ಬೋದು, ವರ್ತಮಾನ ಕಾಲ ಆಗಿರ್ಬೋದು, ಭವಿಷ್ಯತ್ ಕಾಲ ಆಗಿರ್ಬೋದು, ಅಂದ್ರೆ
ಮೂರು ಕಾಲಗಳಲ್ಲಿ, ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ಈಗಿನ ಕಾಲದಲ್ಲಿ ಆಗಿರ್ಬೋದು, ಮುಂದಿನ ಕಾಲದಲ್ಲಿ ಆಗಿರ್ಬೋದು, ನೀವು ಎಂದಾದರೂ ಆತನ ಧ್ವನಿಯ ಆತನ ಧ್ವನಿಯನ್ನ ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ಆತನ ರೂಪವನ್ನ ನೋಡಿದ್ದೂ ಇಲ್ಲ. ಗಮನಿಸಿ, ಇಲ್ಲಿ ಏನಿದೆ, ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಆತನ ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಯೋಹಾನ್ ಮತ್ತಾಯನ ಬರೆದ ಸುವಾರ್ತೆ 13:35 ವಚನದಲ್ಲಿ ಆತನ ಒಂದು ಮಾತನ್ನು ಹೇಳ್ತಾನೆ, ನಾನು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದ ಮರ್ಮಗಳನ್ನು ಹೊರಪಡಿಸುವೆನು ಅಂತ. ಅಂದ್ರೆ ಲೋಕಾದಿಯಿಂದ ಕೆಲವೊಂದು ಕಾರ್ಯಗಳು ಮರೆಯಾಗಿದ್ದು, ಆ ಒಂದು ಕಾರ್ಯಗಳನ್ನು ಯೇಸು ಕ್ರಿಸ್ತನು ಬಂದು ಬಯಲುಪಡಿಸಿದ್ದಾನೆ. ಅದೇನು ಎಂಬುದಾಗಿ ನೋಡುವಂಥದ್ದಾದ್ರೆ ಎಷ್ಟೋ ಸತ್ಯಗಳಿದೆ. ಅದರಲ್ಲಿ ಒಂದು ಸತ್ಯ ದೇವರನ್ನ ನೋಡಿರುವಂಥ ವಿಚಾರಗಳಲ್ಲಿ, ಕೆಲವರು ದೇವರನ್ನ ನೋಡಿದಂಥ ರೀತಿಯಲ್ಲಿನೇ ಕೆಲವೊಂದು ಕಾರ್ಯಗಳು ಹಳೆ ಒಡಂಬಡಿಕೆಯಲ್ಲಿ ಅರ್ಥವಾಗುತ್ತೆ. ಆದರೆ ಅದು ನಿಜವಾಗಲೂ ಅವರು ದೇವ್ರನ್ನ ನೋಡಿದಾರ, ಇಲ್ಲ ದೇವ್ರನ್ನ ನೋಡದಲ್ಲಿ ಅವರು ಬೇರೆ ಯಾರನ್ನಾದ್ರೂ ನೋಡಿದಾರ ಎನ್ನುವಂಥ ವಿಚಾರದಲ್ಲಿ ಯೇಸು ಕ್ರಿಸ್ತನೇ ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಇಲ್ಲಿ ನನ್ನನ್ನು ಕಳಿಸಿಕೊಟ್ಟ ತಂದೆ ನನ್ನ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳ್ತಾ ಇದ್ದೇನೆ. ಆ ಒಂದು ತಂದೆಯ ಧ್ವನಿಯನ್ನು ನೀವು ಯಾರು ಎಂದೂ ಕೂಡ ಕೇಳಿಲ್ಲ, ಆತನ ರೂಪವನ್ನು ನೀವು ಯಾರು ಎಂದೂ ಕೂಡ ನೋಡಿಲ್ಲ ಎಂಬುದಾಗಿ. ಅಂದ್ರೆ ದೇವರ ರೂಪವನ್ನ ಯಾವ ಮನುಷ್ಯನು ಕೂಡ ನೋಡಿಲ್ಲ, ಕೇಳಿಲ್ಲ, ಆತನ ಧ್ವನಿಯನ್ನು ಕೇಳಿಲ್ಲ, ಆತನ ರೂಪವನ್ನು ನೋಡಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಅಂತ ಅಂದ್ರೆ ಇವತ್ತು ಯೇಸು ಕ್ರಿಸ್ತನ ಮಾತು ಸತ್ಯವ, ಇಲ್ಲ ಇವತ್ತು ನಾನು ದೇವ್ರನ್ನ ನೋಡಿದೆ, ನನಗೆ ದೇವರ ರಾತ್ರಿನಲ್ಲಿ ದರ್ಶನವನ್ನ ಕೊಟ್ಟ ಎಂಬುದಾಗಿ ಹೇಳ್ತಿರುವಂತ ಈ ಒಂದು ಮನುಷ್ಯರ ಮಾತು ಸತ್ಯವ, ತೀರ್ಮಾನವು ನಿಮ್ದೆ. ಯಾಕೆ ಎಂಬುದಾಗಿ ನೋಡುವಂಥದ್ದಾದ್ರೆ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಂಥ ಸಮಯದಲ್ಲಿ ದರ್ಶನಗಳು ಹಗಲೊತ್ತು ಕೂಡ ಬಂದಂಥ ರೀತಿಯಲ್ಲಿ ಕಾಣುತ್ತೆ. ಆದರೆ ಇವತ್ತು ಹೇಳುವಂಥದ್ದು ಎಲ್ಲರೂ ಕೂಡ ರಾತ್ರಿ ನನಗೆ ಕನಸಿನಲ್ಲಿ ಬಂತು, ರಾತ್ರಿ ನನಗೆ ಕನಸಿನಲ್ಲಿ ಬಂತು ಎಂಬುದಾಗಿ ಹೇಳ್ತಾ ಇರ್ತಾರೆ. ಆಗಿರುವಂಥ ಕಾರಣ ಇವರ ಭ್ರಮೆಯ ಸುಳ್ಳು ಮಾತುಗಳಿಗೆ ಯಾವತ್ತಿಗೂ ಕೂಡ ಒಳಗಾಗಬಾರ್ದು. ಬೈಬಲ್ ಏನು ಹೇಳುತ್ತೋ ಅನ್ನುವಂಥದ್ದು ಮಾತ್ರವೇ ಸತ್ಯ. ನಾನು 1000 ಮಾತುಗಳನ್ನು ಹೇಳಿದ್ರು, ಇನ್ನೊಬ್ಬನು 1000 ಮಾತುಗಳನ್ನು ಹೇಳಿದ್ರು, ಬೈಬಲ್ ಏನಿದೆಯೋ ಅದನ್ನ ಗಮನಿಸಿ ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು ಎನ್ನುವಂಥದ್ದನ್ನ ತೀರ್ಮಾನ ಮಾಡಬೇಕು. ಈಗ ದೇವರನ್ನ ಯಾರೂ ನೋಡಿಲ್ಲ, ದೇವರ ಶಬ್ದವನ್ನ ಯಾರೂ ಕೇಳಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಯೋಹಾನ್ ಸುವಾರ್ತೆ 5:37 ವಚನದಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ಕಾರ್ಯಗಳು ಕಾಣುತ್ತೆ. ಈ ಕೆಲವೊಂದು ಕಾರ್ಯಗಳನ್ನ ನಾವು ನೋಡುವಂಥದ್ದಾದ್ರೆ ಸ್ಪಷ್ಟವಾಗಲ್ಲ ದೇವರೇ ಕಂಡಂತ ರೀತಿಯಲ್ಲಿ ಕಾಣುತ್ತೆ. ದೇವರು ಕಂಡಿದ್ದಾನೇನೋ ಅನ್ನುವಂಥ ರೀತಿಯಲ್ಲಿ ಅನಿಸುತ್ತೆ. ಆ ಮಾತುಗಳ ಅರ್ಥವು ಏನು ಅದನ್ನು ನೋಡಿಕೊಳ್ಳೋಣ. ಆದಿಕಾಂಡ ಗ್ರಂಥ 32:30 ವಚನವನ್ನು ಗಮನಿಸಿ. ಆದಿಕಾಂಡ ಗ್ರಂಥ 32:30. ಯಾಕೋಬನು ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದೆನಲ್ಲ, ಆದರೂ ನನ್ನ ಪ್ರಾಣವು ಉಳಿದದೆ ಅಂದುಕೊಂಡು. ಗಮನಿಸಿ, ಆತನು ದರ್ಶನವನ್ನು ನೋಡಿದ್ದಾನೆ, ಅದರಲ್ಲಿ ಒಂದು ರೂಪವು ಕಂಡಿದೆ. ಈತನ ಏನ್ ಅಂದ್ಕೊಂಡಿದ್ದಾನೆ, ನಾನು ದೇವ್ರನ್ನ ನೋಡಿದ್ದೀನಿ ಎಂಬುದಾಗಿ ಅಂದ್ಕೊಂಡಿದ್ದಾನೆ. ನಾನು ದೇವ್ರನ್ನೇ ನೋಡ್ಬಿಟ್ನಲ್ಲ, ಆದ್ರೂ ಕೂಡ ನಾನು ಬದುಕೊಳ್ತಿದ್ದೀನಲ್ಲ, ನಾನು ದೇವ್ರನ್ನ ನೋಡಿದ್ಮೇಲೆ ಸಾಯ್ಬೇಕಾಗಿತ್ತು ತಾನೆ. ಆದ್ರೆ ನಾನು ಯಾವ ರೀತಿಯಾಗಿ ನರಮನುಷ್ಯನು ದೇವ್ರನ್ನ ನೋಡಿ ಉಳ್ಕೊಂಡಿದ್ದೀನಿ ಎಂಬುದಾಗಿ ಈತನಲ್ಲಿ ಮಾತನಾಡ್ತಾ ಇದ್ದಾನೆ. ಈತನು ಒಂದು ವೇಳೆ ನಿಜವಾಗ್ಲೂ ಈತನು ದೇವ್ರನ್ನೇ ನೋಡಿದಾನ, ಇಲ್ಲ ದೇವ್ರನ್ನ ನೋಡಿದಂತ ರೀತಿಯಲ್ಲಿ ಭ್ರಮೆಗೊಂಡಿದ್ದಾನೋ ಎನ್ನುವಂಥ ವಿಚಾರದಲ್ಲಿ ಬೈಬಲ್ನೇ ಹುಡುಕುವಂಥದ್ದಾದ್ರೆ ಓಶೇಯನ ಗ್ರಂಥ 12ನೇ ಅಧ್ಯಾಯ 3-4 ವಚನವನ್ನು ಗಮನಿಸಿ. ಓಶೇಯನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನ. ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನ ವಂಚಿಸಿದನು, ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಹೋರಾಡಿದನು. ಗಮನಿಸಿ, ದೇವರೊಂದಿಗೆ ಹೋರಾಡಿದನು. ಹೌದು, ಇಲ್ಲಿ ನಾವು ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರೊಂದಿಗೆ ಹೋರಾಡಿದನು ಎಂಬುದಾಗಿ ಇದೆಯಲ್ಲ, ಒಬ್ಬ ನರಮನುಷ್ಯನು ದೇವಾದಿ ದೇವನ ಜೊತೆಯಲ್ಲಿ ಹೋರಾಡೋದಕ್ಕೆ ಸಾಧ್ಯವಾ? ಒಬ್ಬ ನರಮನುಷ್ಯನು ದೇವರೊಟ್ಟಿಗೆ ಹೋರಾಡುವಂತ ಪರಿಸ್ಥಿತಿ ಒಂದು ವೇಳೆ ಇದೆಯಾ? ಇವತ್ತು ಮನುಷ್ಯನು ಪಾಪದಲ್ಲಿ ಇರುವಂತವನು, ದೇವರು ಮಹಾಪರಿಶುದ್ಧನಾತನು, ದೇವರು ಮಹಾನ್ ಶಕ್ತನು, ಮನುಷ್ಯನು ನೋಡಿದ್ರೆ ಬಲಹೀನನು. ಇಂಥ ಒಂದು 5 ಅಡಿ 6 ಅಡಿ ಇರುವಂತ ಈ ಒಂದು ಚಿಕ್ಕ ಶರೀರದೊಂದಿಗೆ ಆಕಾಶಗಳು ಇಡಿಸಲಾರದೆ ಇರುವಂತ ಆ ಒಂದು ಮಹಾದೇವರ ಜೊತೆಗೆ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾ? ಅಂದ್ರೆ ಇಲ್ಲಿರುವಂತ ಮಾತನ್ನ ಗಮನಿಸಿ. ದೇವರೊಂದಿಗೆ ಹೋರಾಡಿದನು. ಹೌದು, ಗಮನಿಸಿ ಇಲ್ಲೇನಿದೆಯೋ, ಹೌದು, ದೇವದೂತನ ಸಂಗಡ ಹೋರಾಡಿ ಗೆದ್ದನು ಎಂಬುದಾಗಿದೆ. ಅಂದ್ರೆ ಯಾಕೋಬನು ಹೋರಾಡಿದ್ದು, ಯಾಕೋಬನು ನೋಡಿದ್ದು ದೇವರನ್ನಲ್ಲ, ದೇವದೂತನನ್ನ. ಈಗ ದೇವದೂತಗಳ ಆತ್ಮಗಳು ಎಂಬುದಾಗಿ ಇದೆ. ದೇವದೂತ ಆತ್ಮಗಳು, ದೇವದೂತರು ಅಂದ್ರೆ ಆತ್ಮಗಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಆತ್ಮವಾಗಿರುವಂತ ದೇವದೂತಗಳು ಶರೀರದಲ್ಲಿರುವಂತ ಈ ಒಂದು ಯಾಕೋಬನಿಗೆ ಯಾವ ರೀತಿಯಾಗಿ ಕಂಡುಬಿಟ್ರು? ಆತ್ಮ ಕಣ್ಣಿಗೆ ಕಾಣಲ್ಲ ಅಲ್ವಾ? ಕಣ್ಣಿಗೆ ಕಾಣದಲ್ಲಿ ಇರುವಂತ ಆತ್ಮವಾಗಿರುವಂತ ದೇವದೂತರು
ಯಾಕೋಬನ ಕಣ್ಣಿಗೆ ಯಾವ ರೀತಿಯಾಗಿ ಕಾಣೋದಕ್ಕೆ ಸಾಧ್ಯ ಅಂದ್ರೆ ಇವರೆಲ್ಲರೂ ಕೂಡ ಶರೀರವನ್ನು ಧರಿಸಿಕೊಂಡು ಬಂದಂತವ್ರು. ಇದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯರ ಬಳಿಗೆ ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ಮನುಷ್ಯರ ಬಳಿಗೆ ಬರುವಂತ ಸಮಯದಲ್ಲಿ ಶರೀರವನ್ನು ಧರಿಸ್ಕೊಂಡು ಬರ್ತಾರೆ. ಇವರು ಶರೀರದ ಮೂಲಕವಾಗಿ ಬರ್ತಾರೆ, ಶರೀರದ ರೂಪದಲ್ಲಿ ಬರ್ತಾರೆ. ಶರೀರದ ರೂಪದಲ್ಲಿ ಬರುವುದಕ್ಕೇನೆ ಇವರು ಕಣ್ಣಿಂದ ನೋಡ್ತಾ ಇದ್ರು. ಯಾಕಂದ್ರೆ ಆತ್ಮ ಕಣ್ಣಿಗೆ ಕಾಣುವುದಿಲ್ಲ ಆಗಿರುವಂತ ಕಾರಣ ಯಾಕೋಬನು ಹೋರಾಡಿದ್ದು ದೇವರೊಂದಿಗೆ ಅಲ್ಲ. ಯಾಕೆಂದ್ರೆ ದೇವರು ಒಬ್ಬ ನರಮನುಷ್ಯನ ಒಟ್ಟಿಗೆ ಹೋರಾಡುವಂತ ಬಲಹೀನನು ದೇವರಲ್ಲ. ಅಂತ ಒಂದು ಪರಾಕ್ರಮವಂತನಾದಂಥ ದೇವರ ಜೊತೆಯಲ್ಲಿ ಹೋರಾಡುವಂತ ಶಕ್ತಿ ಮನುಷ್ಯನಿಗೆ ಇಲ್ಲ. ಯಾಕಂದ್ರೆ ದೇವರು ಯುದ್ಧವನ್ನು ಮಾಡೋದಕ್ಕೆ ಸೈತಾನನ ಒಟ್ಟಿಗೆ ಅಂದ್ರೆ ಮಹಾನ್ ಶಕ್ತನು ಕೂಡ, ಸೈತಾನನು ಮಹಾನ್ ಶಕ್ತನೇ, ಅಂತವನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೋಸ್ಕರ ದೇವರು ಹೋಗಿಲ್ಲ, ಮಿಖಾಯಲನ್ನ ಕಳಿಸಿದಾನೆ ಎಂಬುದಾಗಿ ಸ್ಪಷ್ಟವಾಗಿ ಪ್ರಕಟಣೆ ಗ್ರಂಥದಲ್ಲಿ ಇದೆ. ಆಗಿರುವಂತ ಕಾರಣ ಒಬ್ಬ ನರಮನುಷ್ಯನ ಜೊತೆಯಲ್ಲಿ ಹೋರಾಡುವಂತ ಅವಶ್ಯಕತೆ ದೇವರಿಗಿಲ್ಲ. ಆ ಯಾಕೋಬನು ಹೋರಾಡಿದ್ದು ದೇವದೂತನ ಜೊತೆಯಲ್ಲಿ ಹೊರತು ದೇವರ ಜೊತೆಯಲ್ಲಿ ಅಲ್ಲ. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಇನ್ನೊಂದು ಸಂದರ್ಭ ಏನು ಅಂದ್ರೆ ಆದಿಕಾಂಡ ಗ್ರಂಥದಲ್ಲಿ 18ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನ ಸಂದರ್ಭ. ಅದನ್ನು ಗಮನಿಸಿ. ಆದಿಕಾಂಡ ಗ್ರಂಥ 18ನೇ ಅಧ್ಯಾಯ 1ನೇ ವಚನವನ್ನ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಅಬ್ರಹಾಮನಿಗೆ ಯೆಹೋವನು ದರ್ಶನವನ್ನ ಕೊಟ್ಟನು ಎಂಬುದಾಗಿದೆ. ಅದನ್ನ ಆ ಮಾತನ್ನ ಮತ್ತೆ ಓದಿ ಅದನ್ನ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ಬಳಿಯಲ್ಲಿ ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಅಂದ್ರೆ ದೇವರು ಅವನಿಗೆ ಕಾಣಿಸಿಕೊಂಡ ಎಂಬುದಾಗಿ ಇದೆ. ಈ ಮಾತನ್ನು ನೋಡ್ತಿದ್ದಂಗೆನೆ ದೇವರೇ ಕಂಡಿದ್ದಾನೆ ಎನ್ನುವಂತ ನಿರ್ಧಾರಕ್ಕೆ ಬರಬಾರ್ದು. ಯಾಕೆ ಬರಬಾರ್ದು ಅಂದ್ರೆ ಅದೇ ರೀತಿಯಾಗಿ ಅದೇ ವಚನಗಳನ್ನು ನಾವು ಕೆಳಗಡೆ ಓದ್ಕೊಂಡು ಹೋಗುವಂತದ್ದಾದ್ರೆ 2ನೇ ವಚನದಿಂದ ಗಮನಿಸಿ. ಅಬ್ರಹಾಮನ ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಅಂದ್ರೆ ಯಾವ ರೀತಿಯಾಗಿ ದರ್ಶನವನ್ನು ಕೊಟ್ಟನು ಎಂಬುದಾಗಿ 1ನೇ ವಚನದಲ್ಲಿ ಇದೆ. 2ನೇ ವಚನದಲ್ಲಿ ಏನಿದೆ? ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗೂಡಾರದ ಬಾಗಿಲಿನಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ. ಅಂದ್ರೆ 3 ಜನ ಕಂಡಂತ ರೀತಿಯಲ್ಲಿ ಕಾಣ್ತಾ ಇದೆ. ದೇವರು ಆತ್ಮಸ್ವರೂಪನು ಎಂಬುದಾಗಿ ಅರ್ಥ ಮಾಡಿಕೊಂಡಿದೀವಿ. ಆತ್ಮ ಕಣ್ಣಿಗೆ ಕಾಣಲ್ಲ ಎನ್ನುವಂಥದ್ದು ಅರ್ಥ ಮಾಡಿಕೊಂಡಿದೀವಿ. ಒಂದು ವೇಳೆ ದೇವರ ದರ್ಶನವನ್ನ ಕೊಟ್ಟಿದ್ರೆ ಆತ್ಮನಾಗಿರುವಂತ ದೇವರು ಯಾವ ರೀತಿಯಾಗಿ ಕಣ್ಣಿಗೆ ಕಾಣುವುದಕ್ಕೆ ಸಾಧ್ಯ? ಒಂದು ಪ್ರಶ್ನೆ. ಮತ್ತೆ 2ನೇ ಪ್ರಶ್ನೆ ಏನು ಅಂದ್ರೆ ದೇವರು ದರ್ಶನ ಕೊಟ್ಟಿದ್ದಾನೆ ಎಂಬುದಾಗಿ ಇದ್ರೆ, ಆದ್ರೆ ಇಲ್ಲಿ ಏನಿದೆ? 3 ಮಂದಿ ಕಾಣಿಸಿದ್ರು ಎಂಬುದಾಗಿ ಇದೆ. ಕೆಲವರು ಅಥವಾ ಅವರು ತಂದೆ ಮಗ ಪವಿತ್ರಾತ್ಮ ಎಂಬುದಾಗಿ ಅನ್ಯಾಯವಾಗಿ ಮಾತನಾಡ್ತಾರೆ. ಇದು ಭಯಂಕರವಾದಂಥ ತಪ್ಪು ಆಗಿರುವಂತ ಕಾರಣ ಈಗ ಒಂದು ವೇಳೆ ಏನೋ ದೇವರು ದೇಹವನ್ನು ಧರಿಸಿಕೊಂಡು ಬಂದಿರಬಹುದು ಎಂಬುದಾಗಿ ನಾವು ಅಂದ್ಕೊಂಡ್ರೆ ಅದು ಕೂಡ ತಪ್ಪಾಗಿ ಹೋಗುತ್ತೆ. ಯಾಕೆ ತಪ್ಪಾಗಿ ಹೋಗುತ್ತೋ ಈ ಒಂದು ಮಾತನ್ನ ಇಲ್ಲಿ ನೀವು ಗಮನಿಸಿ. ವಿಮೋಚನ ಕಾಂಡ 3ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನವನ್ನ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವೆನು. ಅಂದ್ರೆ ಇಲ್ಲಿ 2ನೇ ವಚನದಲ್ಲಿ ಏನು ಕಾಣುತ್ತೆ? ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು ಎಂಬುದಾಗಿದೆ. ಯೆಹೋವನ ದೂತನು ಕಾಣಿಸಿಕೊಂಡನು ಎಂಬುದಾಗಿದೆ. ಅದೇ ರೀತಿಯಾಗಿ ಓದ್ಕೊಂಡು ಮುಂದೆ 4ನೇ ವಚನಕ್ಕೆ ನೋಡುವಂಥದ್ದು. ಅದ್ರ 4ನೇ ವಚನವನ್ನು ಗಮನಿಸಿ. ನೋಡುವುದಕ್ಕೆ ಅವನು ದಾರಿ ಬಿಟ್ಟದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಪೊದೆಯೊಳಗೆ ದೇವದೂತನ ಕಂಡ ಎಂಬುದಾಗಿ ಇದೆ. 4ನೇ ವಚನದಲ್ಲಿ ನೋಡುವಾಗ ಪೊದೆಯೊಳಗಿಂದನ ಯೆಹೋವನು ಮೋಶೆಯೇ ಮೋಶೆ ಎಂಬುದಾಗಿ ಕರೆದ ಎಂಬುದಾಗಿ ಇದೆ. ಆಲೋಚನೆ ಮಾಡಿ ಯಾವ ರೀತಿಯಾದಂಥ ಕಷ್ಟವಾದಂಥ ಪರಿಸ್ಥಿತಿಯೋ ಅರ್ಥ ಮಾಡಿಕೊಳ್ಳುವುದಕ್ಕೆ. ದೇವದೂತನ ಕಾಣಿಸ್ಕೊಂಡಿದ್ದಾನೆ. ದೇವದೂತನ ಕಾಣಿಸ್ಕೊಂಡು ಆದ್ಮೇಲೆ ಏನಾಗಿದೆ? 4ನೇ ವಚನದಲ್ಲಿ ಹೋಗುವಾಗ ದೇವರು ಅಲ್ಲಿಂದ ಮೋಶೆ 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 ಎಂಬುದಾಗಿ ಕರೆದರು ಎಂಬುದಾಗಿ ಇದೆ. ಅಂದ್ರೆ ಇಲ್ಲಿ ಕಂಡಿರುವಂಥದ್ದು ದೇವರ ಇಲ್ಲ ದೇವದೂತನ? ಇದು ಇಲ್ಲಿ ಕನ್ಫ್ಯೂಸ್ ಆಗುವಂಥ ವಿಚಾರ. ಈ ಒಂದು ಮಾತನ್ನ ದೇವದೂತನ ಬಂದಿದ್ದಾನ ಇಲ್ಲ ದೇವರೇ ಬಂದಿದ್ದಾನ ಎನ್ನುವಂಥ ವಿಚಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನವನ್ನ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನವನ್ನ. 40
40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅಂದ್ರೆ ಯಾರಿಗೆ? ಮೋಶೆಗೆ. ಅಂದ್ರೆ ಮೋಶೆಗೆ ದೇವದೂತನು ಮುಳ್ಳಿನ ಪೊದೆಯಲ್ಲಿ ಕಾಣಿಸಿಕೊಂಡ ಇರುವ ಅಂತ ಹೇಳಿ ಬರೆಯಲ್ಪಟ್ಟಿರುವಂತಹ ಅಪೊಸ್ತಲರ ಕೃತ್ಯಗಳ ಮಾತನ್ನ ಗಮನಿಸಿದ್ರೆ ಸ್ಪಷ್ಟವಾಗಿ ಏನು ಗೊತ್ತಾಗುತ್ತೆ? ದೇವದೂತನು ಬಂದಿದ್ದಾನೆ ಎಂಬುದಾಗಿ ಗೊತ್ತಾಗುತ್ತೆ. ಅಂದ್ರೆ ದೇವದೂತನು ಮಾತನಾಡಿದ್ದಾನೆ ಅಂದ್ರೆ ಯಾವ ರೀತಿಯಾಗಿ ದೇವದೂತನು ಮಾತನಾಡಿದ್ದಾನೆ ಎಂಬುದಾಗಿ ನೋಡುವಂಥದ್ದಾದ್ರೆ, ಇಲ್ಲಿ ದೇವರು ತನ್ನ ದೂತರನ್ನ ತನ್ನ ಮಕ್ಕಳ ಬಳಿಗೆ ಕೆಲಸದ ನಿಮಿತ್ತವಾಗಿ ಕಳಿಸ್ತಾ ಇದ್ರು. ಕೆಲಸದ ನಿಮಿತ್ತವಾಗಿ ಕಳಿಸುವಂತ ಸಮಯದಲ್ಲಿ ಅವರು ಬಂದು ವ್ಯರ್ಥವಾದಂಥ ಮಾತುಗಳನ್ನ ಮಾತನಾಡಂಗಿಲ್ಲ. ಇದನ್ನ ಗಮನಿಸಿ ನೀವೆಲ್ಲರೂ. ಇವತ್ತು ನನ್ನ ತಂದೆ ಇದ್ದಾರೆ ಅಂದ್ಕೊಳ್ಳಿ, ನನ್ನ ತಂದೆ ನನ್ನ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಒಂದು ಜಾಗಕ್ಕೆ ಕಳಿಸ್ತಾರೆ ಅಂದ್ಕೊಳ್ಳಿ, ಯಾರ ಬಳಿಗೂ ಕಳಿಸ್ತಾರೆ ಅಂದ್ಕೊಳ್ಳಿ. ನಾನು ಹೋಗಿ ಅಲ್ಲಿ ಅವ್ರನ್ನ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಅದು ಇದು ಅಂತ ಹೇಳಿ ಇದನ್ನೆಲ್ಲ ಕೆಲಸಕ್ಕೆ ಬಾರದಂಥ ಮಾತುಗಳನ್ನ ಮಾತನಾಡಿ ಆಮೇಲೆ ತಂದೆ ಏನು ಕೆಲಸ ಹೇಳಿದ್ರೋ ಅದನ್ನ ಹೇಳ್ತೀವಿ ನಾವು ಅವ್ರಿಗೆ. ಆದರೆ ದೇವದೂತರ ವಿಷಯದಲ್ಲಿ ಈ ರೀತಿಯಾಗಿ ಇಲ್ಲ. ಈ ರೀತಿಯಾದಂಥ ಅನವಶ್ಯಕವಾದಂಥ ಮಾತುಗಳನ್ನ ಮಾತನಾಡಂಗಿಲ್ಲ. ದೇವ್ರು ಏನು ಕೆಲಸವನ್ನು ಹೇಳಿದಾರೋ, ದೇವ್ರು ಯಾವ ಮಾತುಗಳನ್ನು ಹೇಳಿದಾರೋ ಆ ಮಾತುಗಳನ್ನು ಮಾತ್ರವೇ ದೇವದೂತರು ಬಂದು ಹೇಳಬೇಕು. ಹೆಚ್ಚಿನದಾದಂಥ ರೀತಿಯಲ್ಲಿ ಮಾತನಾಡೋದಕ್ಕೆ ಅವಕಾಶವೂ ಇಲ್ಲ. ಯಾವ ರೀತಿಯಾಗಿ ಅಂದರೆ, ಈಗ ಇಲ್ಲಿ ಅಬ್ರಹಾಮನು ಪ್ರಾರ್ಥನೆ ಮಾಡ್ದಾನೆ ಅಂದ್ಕೊಳ್ಳಿ. ಈಗ ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ಈಗ ದೇವದೂತನಿಗೆ ದೇವ್ರು ಏನ್ ಮಾಡ್ತಾರೆ? ಯಾಕಂದ್ರೆ ದೇವರೇ ನೇರವಾಗಿ ಭೂಮಿ ಮೇಲೆ ಇಳಿದು ಬರೋದಕ್ಕೆ ಸಾಧ್ಯವಿಲ್ಲ. ದೇವರ ಒಂದು ವೇಳೆ ಈ ಭೂಮಿ ಮೇಲೆ ನೇರವಾಗಿ ಇಳಿದು ಬಂದ್ರೆ ಭೂಮಿ ಎನ್ನುವಂಥದ್ದು ಬೂದಿಯಾಗಿ ಹೋಗುತ್ತೆ. ಆಗಿರುವಂತ ಕಾರಣ ದೇವರೇನ್ ಮಾಡ್ತಾರೆ? ದೇವದೂತರನ್ನ ಕಳಿಸ್ತಾರೆ. ನಾನು ಈಗ ನಿನ್ನ ಪ್ರಾರ್ಥನೆಗೆ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಎಂಬುದಾಗಿ ಹೇಳ್ತಾರೆ. ದೇವದೂತನು ಬಂದು ಏನು ಹೇಳ್ಬೇಕು? ದೇವದೂತನು ಬಂದು ಕಣಪ್ಪ ನೀನು ಪ್ರಾರ್ಥನೆಯನ್ನ ಮಾಡ್ದಂತಲ್ಲ, ದೇವರು ಅದನ್ನು ಮೆಚ್ಕೊಂಡಿದ್ದಾನೆ, ಆ ಮೆಚ್ಕೊಂಡಿರುವಂತ ಕಾರಣವೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ, ಆತನು ನಿನಗೆ ಪ್ರಾರ್ಥನೆ ಮೆಚ್ಚಿದ್ದಾನೆ ಅಂತ ಎಂಬುದಾಗಿ ಈ ರೀತಿಯಾದಂಥ ವ್ಯರ್ಥವಾದಂಥ ಮಾತುಗಳನ್ನ ಹೇಳಂಗಿಲ್ಲ. ದೇವರಿಗೆ ನಾನು ನಿನ್ನ ಪ್ರಾರ್ಥನೆಗೆ ಮೆಚ್ಚಿದ್ದೇನೆ ಅಂತ ಹೇಳಿದಂಥ ಮಾತನ್ನ ದೇವದೂತನು ಕೂಡ ಬಂದು ನೇರವಾಗಿ ಏನ್ ಹೇಳ್ಬೇಕು? ಆ ದೇವರ ಮಾತುಗಳನ್ನ ನೇರವಾಗಿ ನಾನು ನಿನ್ನ ಪ್ರಾರ್ಥನೆಯನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳ್ಬೇಕು. ಆ ರೀತಿಯಾಗಿ ಹೇಳಿದಾಗ ಮನುಷ್ಯನಿಗೆ ಏನಾಗುತ್ತೆ? ನೇರವಾಗಿ ಈ ಮಾತನ್ನ ಹೇಳ್ತಿದ್ದಂಗೆನೇನೆ ಓಹೋ ದೇವರೇ ಏನೋ ಈತನು ಎಂಬುವಂತ ರೀತಿಯಲ್ಲಿ ಅವ್ರಿಗೆ ಭಾಸವಾಗುತ್ತೆ. ಆಗಿರುವಂತ ಕಾರಣ ಇವರು ಆಗಿನ ಒಂದು ಸಮಯದಲ್ಲಿ ದೇವರು ಈತನೇ ದೇವ್ರು ಏನೋ ಎನ್ನುವಂತ ರೀತಿಯಲ್ಲಿ ದೇವದೂತರನ್ನೇ ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ವಿಚಾರ ಇಲ್ಲಿ ಮುಖ್ಯವಾಗಿ. ಯಾಕೆ ಅಂತಂದ್ರೆ ದೇವ್ರನ್ನ ಒಂದು ವೇಳೆ ನೋಡಿದ್ರೆ ಬದುಕುಳಿಯೋದಕ್ಕೆ ಸಾಧ್ಯವಾ? ಈಗ ದೇವರು ಅಬ್ರಹಾಮನಿಗೆ ದೇವ್ರ ದರ್ಶನ ಕೊಟ್ಟ ಎಂಬುದಾಗಿ ನೋಡ್ಕೊಂಡಿದ್ದೀವಿ. ದೇವದೂತರ ರೀತಿಯಲ್ಲಿ ದೇವರು ಕೂಡ ಶರೀರವನ್ನು ಧರಿಸ್ಕೊಂಬಂದು ಏನೋ ಅಬ್ರಹಾಮನಿಗೆ ದರ್ಶನ ಕೊಟ್ಟಿದ್ದಾನೆ ಏನೋ ಎನ್ನುವಂತ ರೀತಿಯಲ್ಲಿ ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ತೀವಿ ಅಂತ ಅಂದ್ರೆ ಅದು ಒಂದು ವೇಳೆ ಸತ್ಯವಾ ಇಲ್ಲ ಅದು ಸುಳ್ಳಾಗುತ್ತೆ ಎಂಬುದಾಗಿ ನಾವು ಬೈಬಲ್ನ ಹುಡುಕುವಂಥದ್ದಾದ್ರೆ ವಿಮೋಚನ ಕಾಂಡ 33ನೇ 20ನೇ ವಚನದಲ್ಲಿ ಏನಿದೆಯೋ ಗಮನಿಸಿ. ವಿಮೋಚನ ಕಾಂಡ 33ನೇ 20ನೇ ವಚನವನ್ನ, ಆದರೆ ಆತನು ಅವನಿಗೆ ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು ಅಂದ್ರೆ ಮೋಶೆ ದೇವರಿಗೆ ಇಲ್ಲಿ ಒಂದು ಮಾತನ್ನ ಕೇಳ್ತಾನೆ, ಸ್ವಾಮಿ ನಾನು ನಿನ್ನನ್ನು ನೋಡ್ಬೇಕು ಎಂಬುದಾಗಿ. ಅದಕ್ಕೆ ದೇವರನ್ನ ಹೇಳ್ತಾರೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು. ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಅಂದ್ರೆ ಮನುಷ್ಯರಲ್ಲಿ ದೇವರನ್ನ ನೋಡಿ ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ. ಇವತ್ತಿಗೆ ನಾನು ದೇವರನ್ನ ನೋಡಿದೆ ಎಂಬುದಾಗಿ ಹೇಳ್ತಾರಲ್ಲ, ನಾನು ದೇವರನ್ನ ನೋಡಿದೆ, ನನಗೆ ದೇವರ ದರ್ಶನವನ್ನ ಕೊಟ್ಟ ಅಂತ ಹೇಳಿ ಹೇಳ್ತಾರಲ್ಲ, ಆ ಒಂದು ದರ್ಶನ ಎನ್ನುವಂಥದ್ದು ನಿಜವಾಗಿದ್ರೆ, ಆ ರೀತಿಯಾಗಿ ದೇವರು ಕಾಣಿಸ್ಕೊಳ್ಳುವಂಥದ್ದು ಕೂಡ ನಿಜವಾಗಿದ್ರೆ ಅವರು ಆ ಮಾತನ್ನ ಬಂದು ಸಭೆಯಲ್ಲಿ ಹೇಳುವುದಕ್ಕೆ ಬದುಕೇ ಇರ್ತಿರ್ಲಿಲ್ಲ. ಯಾಕಂದ್ರೆ ದೇವರನ್ನ ನೋಡಿ ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರೇ ಹೇಳಿರುವಂತ ಮಾತು. ಆಗಿರುವಂತ ಕಾರಣ ದೇವರು ಏನೋ ಶರೀರದ ರೂಪದಲ್ಲಿ ಬಂದು ಕಾಣಿಸಿಕೊಳ್ಳುವಂಥದ್ದು ಕೂಡ ತಪ್ಪು ಎನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ನೇರವಾಗಿ ಕೂಡ ದರ್ಶನವನ್ನ ಕೊಟ್ಟಿರುವಂಥದ್ದು ಕೂಡ ನಿಜ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು ಅಂತ ಅಂದ್ರೆ ಅದು ಕೂಡ ತಪ್ಪಾಗಿ ಹೋಗುತ್ತೆ. ಯಾಕಂದ್ರೆ ಯಾವನಿಗೂ ಕೂಡ ದೇವರು ಕಣ್ಣಿಗೆ ಕಂಡಿಲ್ಲ, ದೇವ್ರು ನೋಡೋದಕ್ಕೆ ದೇವರೇ ಹೇಳ್ಬಿಟ್ಟಿದ್ದಾನೆ, ನನ್ನನ್ನು ಯಾರು ಕೂಡ ನೋಡಿ ಜೀವಂತವಾಗಿ ಬದುಕುಳಿದಕ್ಕೆ ಸಾಧ್ಯವಿಲ್ಲ ಅಂತಾನ. ಮತ್ತೆ ಇನ್ನೊಂದು ಸಂದರ್ಭವನ್ನು ಗಮನಿಸಿ, ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನ,
ಆದಿಕಾಂಡ 3:9-10. ಯೆಹೋವ ದೇವರು ಮನುಷ್ಯನನ್ನು ಇಲ್ಲಿ ಈ ಒಂದು ಸಂದರ್ಭ ಏನು ಎಂಬುದಾಗಿ ನೋಡುವಂಥದ್ದಾದ್ರೆ, ಆದಾಮ ಆತನು ಉಂಟಾದಂಥ ಸಮಯದಲ್ಲಿ ದೇವರೊಟ್ಟಿಗೆ ಮಾತನಾಡುವಂಥ ಸಂಭಾಷಣೆಗಳು ಏನು ಕಾಣುತ್ತವೋ, ದೇವರು ಮನುಷ್ಯನನ್ನು ಯೆಹೋವ ದೇವರು ಮನುಷ್ಯನನ್ನ ನೀನು ಎಲ್ಲಿರುತ್ತಿ ಕೇಳಲು ಎಂದು ಕೂಗಿ ಕೇಳಲು. ಅಂದ್ರೆ ದೇವರು ನರಮನುಷ್ಯನೊಟ್ಟಿಗೆ ಮಾತನಾಡುವಂತ ರೀತಿಯಲ್ಲಿ ಇಲ್ಲಿ ಕಾಣುತ್ತೆ. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಸಂಗತಿ ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ಕೀರ್ತನೆಗಳು 19ನೇ ಕೀರ್ತನೆ 7ನೇ ವಚನದಲ್ಲಿ ನೋಡುವಾಗ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು ಎಂಬುದಾಗಿದೆ. ಅಂದ್ರೆ ಇದರಲ್ಲಿ ಬೈಬಲಲ್ಲಿ ಯಾವುದೇ ತಪ್ಪುಗಳಿಲ್ಲ ಎಂಬುದಾಗಿದೆ. 42 ಜನ ಭಕ್ತರು ವಿವಿಧ ಕಾಲಗಳಲ್ಲಿ ವಿವಿಧ ವೃತ್ತಿಗಳನ್ನು ಮಾಡಿಕೊಂಡು ವಿವಿಧ ಸಮಯಗಳಲ್ಲಿ ಬೈಬಲ್ನ ಬರೆದರೂ ಕೂಡ, ಸುಮಾರು 1600 ವರ್ಷಗಳ ಕಾಲವು ಹಿಡಿದಿದ್ರು ಕೂಡ, ಇಷ್ಟೊಂದು ಜನ ಭಕ್ತರುಗಳು ಕೂಡ, ಇಷ್ಟೊಂದು ಜನಗಳು ಬೇರೆ ಬೇರೆಯವರು ಬರೆದಿದ್ರು ಕೂಡ ಒಂದು ಮಾತುಗಳಿಗೂ ಇನ್ನೊಂದು ಮಾತುಗಳಿಗೂ ವ್ಯತಿರೇಕವಾಗಿ ಇಲ್ಲ. ಆದರೆ ಇಲ್ಲಿ ನೋಡುವಂಥ ಸಮಯದಲ್ಲಿ ಯೋಹಾನ್ ಸುವಾರ್ತೆ 5:37 ವಚನಕ್ಕೂ ಮತ್ತು ಆದಿಕಾಂಡ ಗ್ರಂಥ 3:9-10 ವಚನಕ್ಕೂ ಕೂಡ ವ್ಯತಿರೇಕವಾಗಿರುವಂಥ ರೀತಿಯಲ್ಲಿ ಕಾಣ್ತಾ ಇತ್ತು. ಅದೇನು ಅಂತಂದ್ರೆ, ಯೇಸು ಕ್ರಿಸ್ತನ ಅಲ್ಲಿ ಯೋಹಾನ್ ಸುವಾರ್ತೆಯಲ್ಲಿ ಆತನ ಏನು ಹೇಳಿದ್ದಾನೆ, ಯಾರು ಕೂಡ ದೇವರನ್ನ ನೋಡಿಲ್ಲ, ಯಾರು ಕೂಡ ದೇವರ ಸ್ವರವನ್ನ ಕೇಳಿಲ್ಲ ಎಂಬುದಾಗಿ ಆತನ ಅಲ್ಲಿ ಹೇಳ್ಬಿಟ್ಟಿದ್ದಾನೆ. ಇಲ್ಲಿ ನೋಡುವಾಗ ದೇವರು ಆದಾಮನ ಜೊತೆಗೆ ನೇರವಾಗಿ ಮಾತನಾಡ್ತಾ ಇರುವಂತ ಮಾತುಗಳು ಮಾತಾಡ್ತಾ ಇದ್ದಾನೆ ಎನ್ನುವಂತ ರೀತಿಯಲ್ಲಿ ಅರ್ಥವಾಗುತ್ತೆ. ಇದರಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ? ಯಾಕಂದ್ರೆ ಯಾವುದೊಂದು ಸುಳ್ಳು ಆಗೇ ಇರ್ಬೇಕು ಇದರಲ್ಲಿ. ದೇವ್ರನ್ನ ಯಾರು ನೋಡಿಲ್ಲ, ದೇವರ ಶಬ್ದವನ್ನು ಯಾರು ಕೇಳಿಲ್ಲ ಎನ್ನುವಂಥದ್ದು ಸುಳ್ಳ? ಇಲ್ಲ, ಇಲ್ಲಿರುವಂತ ಮಾತು ಇದು ಸುಳ್ಳ. ಅಂದ್ರೆ ಗಮನಿಸಿ, ಬೈಬಲಲ್ಲಿ ತಪ್ಪು ಎನ್ನುವಂಥದ್ದು ಇಲ್ಲವೇ ಇಲ್ಲ. ಏನೋ ತರ್ಜಮೆ ಮಾಡುವಂಥ ಸಮಯದಲ್ಲಿ ಅವರಿಗನಿಸಿದಂಥ ರೀತಿಯಲ್ಲಿ ತರ್ಜಮೆ ಮಾಡಿ ಮಿಸ್ಟೇಕ್ಗಳಾಗಿರ್ಬೋದು, ಆದರೆ ಬೈಬಲಲ್ಲಿ ತಪ್ಪಿಲ್ಲ. ಈಗ ದೇವ್ರನ್ನ ನೋಡೋದಕ್ಕಾಗಲ್ವಾ ಎಂಬುದಾಗಿ ನಾವು ಕೆಲವೊಂದು ಮಾತುಗಳನ್ನು ನೋಡ್ಕೊಂಡಿದ್ದೀವಿ. ಆ ಮಾತುಗಳ ಆಧಾರವಾಗಿ ಮನುಷ್ಯನು ದೇವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದಾಮನು ಕೂಡ ನರಮನುಷ್ಯನ ಎಂಬುದಾಗಿ ನೋಡಿದ್ರೆ, ಆದಾಮನು ಕೂಡ ನರಮನುಷ್ಯನ. ಮೊನ್ನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರುವಂಥ ಒಂದು ವಿಡಿಯೋ ಇದೆ, ಮರಣವಿಲ್ಲದಂಥ ಆದಾಮನು ದೇವರನ್ನ ನೋಡಿದಾನೆ ಎಂಬುದಾಗಿ. ಆತನು ಕೂಡ ದೇವರನ್ನ ನೋಡಿಲ್ಲ, ಆತನು ಕೂಡ ದೇವರ ಶಬ್ದವನ್ನ ಕೇಳಿಲ್ಲ. ಅಂದ್ರೆ ಇಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳು ಏನು ಎಂಬುದಾಗಿ ನೋಡುವಂಥದ್ದಾದರೆ, ಯಾವಾಗ ಇವರು ನೇರವಾಗಿ ದೇವರ ಮಾತುಗಳನ್ನು ತಂದು ಹೇಳ್ತಾ ಇದ್ರೋ, ಆ ಒಂದು ಸಮಯದಲ್ಲಿ ಯಾಕೋಬನನ್ನು ನೋಡುವಂತ ಸಮಯದಲ್ಲಿ ಯಾಕೋಬನೇ ನಾನು ದೇವದೂತರನ್ನು ನೋಡಿ ನಾನು ದೇವರನ್ನ ನೋಡಿದ್ದೀನಿ ಎಂಬುದಾಗಿ ಆತನು ಭಾವಿಸ್ತಾ ಇದ್ದಾನೆ ಅಂತ ಅಂದ್ರೆ, ಆದಾಮನ ಆ ರೀತಿಯಾಗಿ ಭಾವಿಸಲ್ವಾ? ಯಾಕೋಬನಿಗಿಂತ ಹಿಂದೆ ಇದ್ದಂತ ಆದಾಮನ ಆ ರೀತಿಯಾಗಿ ಭಾವಿಸಲ್ವಾ ಈತನೇ ದೇವರು ಎಂಬುದಾಗಿ? ಆ ರೀತಿಯಾಗಿ ಭಾವಿಸಿದಾನೆ. ಈ ಒಂದು ಗ್ರಂಥಕರ್ತನು ಆ ಒಂದು ಮಾತುಗಳನ್ನು ಬರೆದಿದ್ದಾನೆ. ಗಮನಿಸಿ, ಇವತ್ತು ಆದಾಮನ ಜೊತೆಯಲ್ಲಿ ಮಾತನಾಡಿರುವಂಥವರು ಕೂಡ ಸಾಕ್ಷಾತ್ ದೇವರಲ್ಲ. ಯಾಕಂದ್ರೆ ದೇವರ ಶಬ್ದವನ್ನು ಕೇಳಿದ್ರೆ, ದೇವರ ರೂಪವನ್ನು ನೋಡಿದ್ರೆ ಆದಾಮನು ಸತ್ತು ಹೋಗ್ತಾನೆ. ನರಮನುಷ್ಯರೆಲ್ಲರೂ ಕೂಡ ಸತ್ತು ಹೋಗ್ತಾರೆ, ಯಾರೇ ಶಬ್ದವನ್ನ ಕೇಳಿದ್ರು, ಯಾರೇ ಆತನ ರೂಪವನ್ನು ನೋಡಿದ್ರು ಕೂಡ. ದೇವರು ಒಂದ್ ವೇಳೆ ಮನುಷ್ಯನಿಗೆ ಕಾಣಿಸ್ಕೊಂಡು ತನ್ನ ಮಕ್ಕಳನ್ನ ಸಾಯಿಸ್ಬಿಡ್ತಾನ? ಆಲೋಚನೆ ಮಾಡಿ. ದೇವರು ಮನುಷ್ಯನಿಗೆ ಪ್ರತ್ಯಕ್ಷನಾಗಿ ಮನುಷ್ಯನಿಗೆ ತನ್ನ ರೂಪವನ್ನು ತೋರಿಸಿ ಹಂಗಾದ್ರೆ ಮನುಷ್ಯರನ್ನ ಸಂಹಾರ ಮಾಡಿಬಿಡ್ತಾನ? ಮಕ್ಕಳ ಮೇಲೆ ಎಷ್ಟೋ ಆಸೆಯನ್ನು ಇಟ್ಟುಕೊಂಡು ಈ ಪ್ರಕೃತಿಯನ್ನು ಉಂಟು ಮಾಡಿ, ಈ ಪ್ರಕೃತಿ ಇವತ್ತವರೆಗೂ ಕ್ರಮವಾದಂಥ ರೀತಿಯಲ್ಲಿ ಇರುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಕಾಪಾಡಿ ನಡೆಸ್ತಾ ಇರುವಂತ ಆ ದೇವರು ಈ ಮನುಷ್ಯನಿಗೋಸ್ಕರ ಅಲ್ವಾ? ಈ ಮನುಷ್ಯನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಮನುಷ್ಯನ ಮೇಲೆ ದೇವರಿಗೆ ಪ್ರೀತಿ ಇಲ್ವಾ? ಇದೆ. ಅಂತ ಪ್ರೀತಿಯನ್ನು ಇಟ್ಟುಕೊಂಡಿರುವಂತ ದೇವರು ತನ್ನ ರೂಪವನ್ನು ತೋರಿಸಿ ಮನುಷ್ಯರನ್ನ ಕೊಂದಾಕ್ತಾನ? ಯಾಕಂದ್ರೆ ದೇವರ ರೂಪವನ್ನು ಕಂಡ್ರೆ ಮನುಷ್ಯನ ಬದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗಿರುವಂತ ಕಾರಣ ಆತನು ಕೂಡ ಆದಾಮನ ಜೊತೆಯಲ್ಲಿ ಮಾತನಾಡಿರುವಂಥದ್ದು ಕೂಡ ದೇವದೂತನು ಮಾತ್ರವೇ. ಮತ್ತೆ ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ನ್ಯಾಯಸ್ಥಾಪಕರು 6:22. ಆತನು ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ ಯೆಹೋವನೇ, ಮತ್ತೆ ಓದಿ ಅದನ್ನ. ಆತನು ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ ಯೆಹೋವನೇ, ಯೆಹೋವನ ದೂತನನ್ನ ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ. ಅಂದ್ರೆ ಈತನಲ್ಲಿ ಯಾವ ರೀತಿಯಾಗಿ ಸಂಬೋಧಿಸ್ತಾ ಇದ್ದಾನೆ ಅಂತ ಅಂದ್ರೆ, ಕರ್ತನೇ ಯೆಹೋವನೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾನೆ. ಅಂದ್ರೆ ದೇವದೂತರು ದೇವರ ಮಾತುಗಳನ್ನು ನೇರವಾಗಿ ಬಂದು ಹೇಳ್ತಿದ್ದಂಥ ಕಾರಣ ಇವರಿಗೆ ದೇವರೇ ಏನೋ ಅನ್ನುವಂಥ ರೀತಿಯಲ್ಲಿ ಭಾಸವಾಗ್ತಾ ಇತ್ತು.
ಈಗ ಇವರು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ವಾಮಿ ನನಗೆ ಕಷ್ಟ ಇದೆ ಕಾಪಾಡು ಎಂಬುದಾಗಿ. ಇವನು ಯಾರೊಬ್ಬ ನರಮನುಷ್ಯನ ಪ್ರಾರ್ಥನೆ ಮಾಡ್ತಾನೆ ಅಂದ್ಕೊಳ್ಳಿ, ದೇವ್ರೇನ್ ಮಾಡ್ತಾರೆ, ನಾನು ನಿನ್ನನ್ನು ಕಾಪಾಡ್ತೀನಿ ಎಂಬುದಾಗಿ ಹೇಳ್ತಾರೆ ಅಂದ್ಕೊಳ್ಳಿ. ಆ ರೀತಿಯಾಗಿ ಹೇಳ್ಬೇಕು ಅಂದ್ರೆ ದೇವದೂತನ ಮೂಲಕವಾಗಿ ಉತ್ತರವನ್ನ ಕಳಿಸ್ಬೇಕು, ದೇವರೇ ನೇರವಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಈಗ ದೇವದೂತನ ಬಂದು ಏನ್ ಮಾಡ್ತಾನೆ, ನಾನು ನಿನ್ನನ್ನು ಕಾಪಾಡಿದ್ದೀನಿ ಎಂಬುದಾಗಿ ದೇವರ ಮಾತುಗಳನ್ನು ನೇರವಾಗಿ ಹಿಂಗೆ ಹೇಳ್ತಾನೆ, ನಾನು ನಿನ್ನ ಕಾಪಾಡ್ತೀನಿ ಸರಿ ಅಂತ. ಇದನ್ನ ಹೇಳ್ತಿದ್ದಂಗೆ ಮನುಷ್ಯನಿಗೆ ಏನ್ ಅನ್ಸುತ್ತೆ, ಓ ಇದನ್ನೇ ದೇವರೇನು ಎಂಬುದಾಗಿ ಅಂದ್ಕೊಂಡ್ಬಿಡ್ತಾನೆ. ಆ ರೀತಿಯಾದಂಥ ಕಾರ್ಯವು ನಡೆದಿದೆ ಹೊರತು ದೇವದೂತರು ಬೇರೆ ದೇವರು ಬೇರೆ. ಇವ್ರು ಯಾರಿಗೂ ಕಾಣಿಸ್ಕೊಂಡಿರುವಂಥದ್ದು ದೇವರಲ್ಲ, ದೇವದೂತರು ಮಾತ್ರವೇ. ಆದ್ದರಿಂದಲೇ ದೇವರು ತನ್ನ ಒಂದು ಇರುವಿಕೆಯನ್ನು ತಿಳಿಯಪಡಿಸ್ತಾ, ಅಂದ್ರೆ ದೇವರು ಇಲ್ಲ ಏನೋ ಅನ್ನುವಂಥ ರೀತಿಯಲ್ಲಿ ಮನುಷ್ಯನ ಅಂದ್ಕೋಬಾರ್ದು ಅಂತ ಹೇಳಿ ತನ್ನ ಇರುವಿಕೆಯನ್ನು ತಿಳಿಯಪಡಿಸ್ತಾ ಆತನ ಏನ್ ಹೇಳ್ತಾ ಇದ್ದಾನೆ, 1 ತಿಮೋಥಿ 6:16 ವಚನವನ್ನು ಗಮನಿಸಿ. 1 ತಿಮೋಥಿ 6:16 ರಾಜಾದಿರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನ ಕಾಣಲಿಲ್ಲ, ಮನುಷ್ಯರಲ್ಲಿ ಯಾರೂ ಆತನನ್ನ ಕಾಣಲಿಲ್ಲ, ಯಾರೂ ಕಾಣಲಾರರು. ಇದನ್ನು ಗಮನಿಸಿ, ಮನುಷ್ಯರಲ್ಲಿ ಯಾರೂ ಆತನನ್ನ ಕಾಣಲಿಲ್ಲ, ಯಾರೂ ಕಾಣಲಾರರು. ಇವತ್ತಿನ ಕಾಲದವರೆಗೆ ಮಾತ್ರವೇ ಅಲ್ಲ, ಮುಂದೆಯೂ ಕೂಡ ಯಾರು ಕೂಡ ದೇವ್ರನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಬದುಕಿ ಪರಲೋಕಕ್ಕೆ ಹೋದ್ರೆ ಮಾತ್ರ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯನು ಈ ಭೂಮಿಯಲ್ಲಿ ದೇವ್ರಿಗೋಸ್ಕರ ಬದುಕಿ ಮರಣವನ್ನು ಅನುಭವಿಸಿ ಆತನ ನಿತ್ಯ ಲೋಕಕ್ಕೆ ಅಂದ್ರೆ ಪರಲೋಕಕ್ಕೆ ಸ್ವರ್ಗಲೋಕವನ್ನು ಸೇರ್ದ ಅಂದ್ಕೊಳ್ಳಿ, ಆವಾಗ ದೇವರನ್ನ ನೋಡ್ತಾನೆ ಹೊರತು ಈ ಭೂಮಿ ಮೇಲೆ ಇರುವಂತ ಎಂಥ ದೊಡ್ಡ ಭಕ್ತನಾಗಿದ್ರು ಕೂಡ ದೇವರನ್ನ ನೋಡಿರುವಂಥದ್ದು ಚರಿತ್ರೆಯಲ್ಲಿ ಹಿಂದೆಯೂ ಇಲ್ಲ, ಇವಾಗಲೂ ಇಲ್ಲ, ಮುಂದೆಯೂ ಕೂಡ ಇಲ್ಲ. 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನ, ದೇವರನ್ನ ಯಾರು ಎಂದೂ ನೋಡಿಲ್ಲ. ಮತ್ತೆ ಮಾತೆಯಲ್ಲಿ ಗಮನಿಸಿ, ದೇವರನ್ನ ಯಾರು ಎಂದೂ ನೋಡಿಲ್ಲ. ಸಾಕು, ದೇವರನ್ನ ಯಾರು ಎಂದೂ ನೋಡಿಲ್ಲ ಅಂತ ಇದೆ. ಅಂದ್ರೆ ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ದಾವಿದನಾಗಿರ್ಬೋದು, ಸೊಲೊಮೋನನಾಗಿರ್ಬೋದು, ಎಂತೆಂಥ ದೊಡ್ಡ ಭಕ್ತರು ಇವರೆಲ್ಲನ. ಇಂಥ ಭಕ್ತರು ಕೂಡ ಅಂತ ಒಂದು ಕಾಲದಲ್ಲಿ ಧರ್ಮಶಾಸ್ತ್ರವೂ ಕೂಡ ಇಲ್ಲದೆ ಇರುವಂತ ಕಾಲದಲ್ಲಿ ಆಗಿರ್ಬೋದು ದೇವರನ್ನ ನೋಡಿಲ್ಲ. ದೇವರನ್ನ ನೋಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಕಾರಣ ಅಂದ್ರೆ ಇವತ್ತು ದೇವರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತುಗಳು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಬೈಬಲಲ್ಲಿ ಕಾಣುತ್ತೆ. ಆದ್ರೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಕ್ರಿಸ್ತನನ್ನ ನೋಡಿದೆ ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನ ಒಂದು ಸಮಯದಲ್ಲಿ ನಾವು ಸಭೆಗೆ ಹೋಗಿದ್ವಿ, ಯಾರೋ ಒಂದು ತಾಯಿ ಬಂದಿದ್ದಾರೆ. ಆ ಅಮ್ಮ ಏನು ಹೇಳುತ್ತೆ ಅಂತ ಅಂದರೆ, ನಾವು ಎಲ್ಲೋ ಸೇವೆಗೆ ಹೋಗಿದ್ದೋ, ಯಾವುದೋ ಒಂದು ಅಂದರೆ ನಾವು ಸೇವೆ ಮಾಡ್ಕೊಂಡು ಓಡಾಡ್ತಾ ಇದ್ದೋ, ಒಂದು ಸಮಯದಲ್ಲಿ ಸೇವೆ ಮಾಡಿ ಬಂದು ಮನೆಯಲ್ಲಿ ಮಲಗಿದ್ದಂಥ ಸಮಯದಲ್ಲಿ ನಾನು ಬೆಳಗಿನ ಜಾವ 5 ಗಂಟೆಯಲ್ಲಿ ನಾನು ಯೇಸು ಸ್ವಾಮಿಯನ್ನು ನೋಡಿದೆ ಎಂಬುದಾಗಿ ಆ ಅಮ್ಮ ಹೇಳ್ತದೆ. ಈ ವಿಚಾರವನ್ನೆಲ್ಲ ನೋಡಿದಾಗ ಏನಪ್ಪ ಇದು ನಿಜವಾ, ಇದು ಸುಳ್ಳ, ನಂಬೋದಕ್ಕೂ ಸಾಧ್ಯವಿಲ್ಲ, ಇರುವುದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಒಂದು ಗೊಂದಲಕ್ಕೊಳಗಾಗಿದ್ದು. ಆದರೆ ಇಂಥ ಒಂದು ಗಲಿಬಿಲಿಗಳನ್ನು ಎಬ್ಬಿಸುವಂಥ ಮೂರ್ಖರು ಸ್ಪಷ್ಟವಾಗಿ ಕೆಲವೊಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇನು ಅಂದ್ರೆ, ಯೇಸು ಕ್ರಿಸ್ತನ ಒಂದು ವೇಳೆ ತಂದೆಯಾದ ದೇವರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಯೇಸು ಕ್ರಿಸ್ತನನ್ನ ನೋಡಬಹುದಾ ಎಂಬುದಾಗಿ ಬೈಬಲ್ನ ಹುಡುಕುವಂಥದ್ದಾದ್ರೆ ಮತ್ತೆ 1 ಕೊರಿಂಥ 15ನೇ ಅಧ್ಯಾಯ 8ನೇ ವಚನದಲ್ಲಿ ಏನಿದೆಯೋ ಗಮನಿಸಿ. 1 ಕೊರಿಂಥಿ 15ನೇ ಅಧ್ಯಾಯ 8ನೇ ವಚನವನ್ನ ಇಲ್ಲಿ ಪೌಲನು ಹೇಳುವಂತ ಮಾತು. ಪೌಲನು ಆತನು ಯೇಸು ಕ್ರಿಸ್ತನ ದರ್ಶನವನ್ನ ಪಡೆದಿದ್ದಾನೆ 1ನೇ ಶತಮಾನದಲ್ಲಿ. ಆತನು ಹೇಳುವಂತ ಮಾತು ಏನು ಅಂದ್ರೆ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಅಂದ್ರೆ ಯೇಸು ಕ್ರಿಸ್ತನ ವಿಚಾರದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಕಟ್ಟ ಕಡೆಗೆ ಅಂದ್ರೆ ಕೊನೆಯದಾಗಿ, ಅದೇ ಕ್ಲೈಮ್ಯಾಕ್ಸ್, ಅದೇ ಎಂಡಿಂಗು, ಇನ್ನು ಮತ್ತೆ ಇಲ್ಲ ಅಂತ, ಕೊನೆಯದಾಗಿ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕೂಡ ಕಾಣಿಸ್ಕೊಂಡಿದ್ದಾನೆ ಅಂತ. ಅಂದ್ರೆ ಕೊನೆಯದಾಗಿ ನನಗೆ ಕಾಣಿಸ್ಕೊಂಡಿದ್ದಾನೆ, ನನ್ನ ತರುವಾಯ ಇನ್ಯಾರಿಗೂ ಕೂಡ ಕಾಣಿಸ್ಕೊಳ್ಳಲ್ಲ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕೂಡ ಕಾಣಿಸಿಕೊಂಡನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ದರ್ಶನವನ್ನು ಪಡೆದಂತ ಪೌಲನು ಹೇಳುವಂತ ಇನ್ನೊಂದು ಮಾತನ್ನ ಗಮನಿಸಿ. 2 ಕೊರಿಂಥಿ 5ನೇ ಅಧ್ಯಾಯ 16ನೇ ವಚನವನ್ನ, 2 ಕೊರಿಂಥಿ 5ನೇ ಅಧ್ಯಾಯ 16ನೇ ವಚನವನ್ನ, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳಲಿಲ್ಲವಲ್ಲ,
ಏನು? ಅರಿತುಕೊಳ್ಳುವುದಿಲ್ಲ. ಸರಿಯಾಗೋದು, ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರು, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರು, ಇನ್ನು ಮುಂದೆ ಆತನನ್ನ ಹಾಗೆ ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಏನಿದೆಯೋ ಪೌಲನು ಹೇಳ್ತಾ ಇದ್ದಾನೆ, ದರ್ಶನವನ್ನು ಪಡೆದಂತ ಪೌಲನು ಹೇಳ್ತಾ ಇದ್ದಾನೆ, ಯಾವ ರೀತಿಯಾಗಿ ಅವನ ಮಹಿಮೆಯ ಶರೀರದಲ್ಲಿ ಯೇಸು ಕ್ರಿಸ್ತನನ್ನ ಈತನು ನೋಡಿದ್ದಾನೆ. ಎಷ್ಟೋ ಜನಗಳು 1ನೇ ಶತಮಾನದಲ್ಲಿ ನೋಡಿದ್ದಾರೆ. ಅಂದ್ರೆ ಪುನರುತ್ಥಾನನಾಗ ಆತನ ಎದ್ದು ಬಂದಂತ ಸಮಯದಲ್ಲಿ ಎಷ್ಟೋ ಜನಗಳು ಆತನನ್ನು ನೋಡಿದ್ದಾರೆ. ಆದ್ರೆ ಪೌಲನ್ ಏನ್ ಹೇಳ್ತಾ ಇದ್ದಾನೆ, ಈತನು ಕೂಡ ಕೊನೆಯದಾಗಿ ಯೇಸು ಕ್ರಿಸ್ತನನ್ನ ಆ ರೀತಿಯಾಗಿ ನೋಡಿದ್ದಾನೆ. ನೋಡಿದ್ಮೇಲೆ ಆತನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಓದಿ ಮತ್ತೆ ಅದನ್ನ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ರು, ಶರೀರದ ರೀತಿಯಲ್ಲಿ ನಾವು ನೋಡಿದ್ರು. ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದು, ಯೇಸು ಕ್ರಿಸ್ತನನ್ನು ಆ ರೀತಿಯಾಗಿ ತಿಳಿದುಕೊಳ್ಳುವುದಿಲ್ಲ. ಗಮನಿಸಿ, ಆ ರೀತಿಯಾಗಿ ಹೊಂದ್ಕೊಳಂಗಿಲ್ಲ. ನೀವು ಶರೀರ ಸಂಬಂಧವಾಗಿ ನೋಡಿದ್ರು ಕೂಡ ಇನ್ನು ಮುಂದೆ ಆ ರೀತಿಯಾಗಿ ಹೊಂದ್ಕೊಳಂಗಿಲ್ಲ ಎಂಬುದಾಗಿ 1ನೇ ಶತಮಾನದಲ್ಲಿ ಆತನು ಹೇಳಿದ್ರೆ, 21ನೇ ಶತಮಾನದಲ್ಲಿರುವಂತ ಇವರು ಹೇಳುವಂತ ಮಾತುಗಳು ಏನು ಎಂಬುದಾಗಿ ನೋಡಿದ್ರೆ, ನಾನು ಯೇಸು ಕ್ರಿಸ್ತನನ್ನು ನೋಡಿದೆ ಎಂಬುದಾಗಿ ಹೇಳ್ತಾರೆ. ಗಮನಿಸಿ, ದೇವರ ಕೆಲಸವು ಇರುವಂತ ನಿಮಿತ್ತವಾಗಿ ಪೌಲನಿಗೆ ಯೇಸು ಕ್ರಿಸ್ತನ ದರ್ಶನವನ್ನು ಕೊಟ್ಟಿದ್ದಾನೆ. ಆದರೆ ಇವತ್ತಿಗೆ ಯಾವ ಕೆಲಸವು ಅಂತ ಅಂದ್ರೆ, ಬೈಬಲ್ ಎನ್ನುವಂಥದ್ದು, ದೇವರ ವಾಕ್ಯ ಎನ್ನುವಂಥದ್ದು ಸಂಪೂರ್ಣವಾಗಿ ಬರೆಯಲ್ಪಡದೇ ಇರುವಂತ ಕಾಲದಲ್ಲಿ ದೇವರ ಕೆಲಸಗಳು ದೇವರ ಒಂದು ಪ್ರಣಾಳಿಕೆಯ ಮೇರೆಗೆ ನೆರವೇರಿಸಬೇಕಾಗಿದ್ದಂಥ ಪರಿಸ್ಥಿತಿ ಇದ್ದಂಥ ಕಾರಣ ದೇವರು ದರ್ಶನ ಕೊಟ್ಟಿದ್ದಾನೆ ಹೊರತು, ಸಂಪೂರ್ಣವಾದಂಥ ರೀತಿಯಲ್ಲಿ 66 ಪುಸ್ತಕಗಳು ಮಹಾಜ್ಞಾನವು ಬರೆಯಲ್ಪಟ್ಟ ಮೇಲೆ ಏನಕ್ಕೋಸ್ಕರ ಯೇಸು ಕ್ರಿಸ್ತನು ಬರ್ತಾನೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಬರ್ತಾನೆ ಆತನು? ಇಷ್ಟು ಮಾತ್ರವೇ ಅಲ್ಲ, ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ. ಅದೇನು ಅಂತ ಹೇಳಿ ಅಂದ್ರೆ, ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನವನ್ನ. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನ. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದೀಯಾ? ನೋಡದೆ ನಂಬಿದವರು ಧನ್ಯರು. ಅಂದ್ರೆ ತೋಮನಿರ್ತಾನೆ, ಆತನು ಶಿಷ್ಯಂದಿರೆಲ್ಲರೂ ಕೂಡ ಆತನಿಗೆ ಹೇಳ್ತಾರೆ, ಯೇಸು ಕ್ರಿಸ್ತನು ಆತನು ಮರಣವನ್ನು ಹೊಂದಿಲ್ಲ, ನಾವೆಲ್ಲ ಶಿಲುಬೆ ಮೇಲೆ ಆತನನ್ನ ಕೊಂದಾಕಿರುವಂಥದ್ದನ್ನು ನೋಡಿದೀವಲ್ಲ, ಆತನ ಮರಣವನ್ನು ಹೊಂದಿಲ್ಲ, ಮರಣವನ್ನು ಜಯಿಸ್ಕೊಂಡು ಆತನ ಎದ್ದು ಬಂದಿದ್ದೇನೆ ಎಂಬುದಾಗಿ ತೋಮನಿಗೆ ಹೇಳಿದ್ಕೆ ತೋಮನ್ ಹೇಳ್ತಾನೆ, ನಾನು ಮಾತ್ರ ನಿಮ್ಮ ಮಾತುಗಳನ್ನು ನಾನು ನಂಬಲ್ಲ. ಆತನ ಕೈಗೆ ಹೊಡೆದಿರುವ ಆತನ ಪಕ್ಕೆಗಾಗಿರುವಂಥ ಗಾಯದಲ್ಲಿ ನಾನು ಬೆಳ್ಳಿನ ಇಡಬೇಕು, ಆವಾಗಲೇ ನಾನು ನಂಬ್ತೀನಿ, ನಿಮ್ಮ ಮಾತನ್ನು ನಂಬೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ತೋಮನಿದ್ದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಮತ್ತೆ ಬರ್ತಾನೆ. ಆತನು ಬಂದು ನಿನ್ನ ಕೈಯನ್ನು ನೀಡಿ, ಅಂದ್ರೆ ನಿನ್ನ ಕೈ ಚಾಚಿ ನನ್ನನ್ನು ಮುಟ್ಟಿ ನೋಡು, ನಾನೇ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅವಾಗ ಆ ಒಂದು ಸಂಭಾಷಣೆಯಲ್ಲಿ ಈ ಮಾತನ್ನು ಹೇಳ್ತಾನೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದೀಯಾ? ಇವ್ರ ಮಾತನ್ನ ಕೇಳಿ ನೀನು ನಂಬಿಲ್ಲ, ನಾನೇ ಪ್ರತ್ಯಕ್ಷವಾಗಿ ಬಂದಂತ ಕಾರಣ ನೀನು ನನ್ನನ್ನು ನೋಡಿ ನಂಬಿದೀಯಾ? ಆದರೆ ನನ್ನನ್ನು ನೋಡದೆ ನಂಬಿದಂಥವರು ಧನ್ಯರು ಎಂಬುದಾಗಿ ಹೇಳಿದ್ದಾನೆ. ಈಗ ನೋಡದೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಂಬಿದೀವ ಅಂದ್ರೆ, ಹೌದು, ನಾವೆಲ್ಲರೂ ಆ ರೀತಿಯಾಗಿ ನಂಬಿದಂಥವರೇ. ಈಗ ಆತನು ಒಂದು ವೇಳೆ ಪ್ರತ್ಯಕ್ಷನಾಗಿ ನಮ್ಮ ಒಂದು ಧನ್ಯತೆಯನ್ನು ಹೋಗಗೊಡಿಸ್ತಾನ. ಆತನು ಪ್ರತ್ಯಕ್ಷನಾಗಿ ನಾವು ಆತನನ್ನು ನೋಡಿ ಆವಾಗ ನಂಬುವಂತ ಕಾರಣ ನಾವು ಧನ್ಯತೆಯನ್ನು ಕಳ್ಕೊಂಡಂತವ್ರಾಗ್ತೀವಿ. ಯಾಕೆಂದ್ರೆ ನೋಡದೆ ನಂಬಿದಂಥವ್ರು ಧನ್ಯರು ಎಂಬುದಾಗಿ ಆತನ ಹೇಳಿದಾನಲ್ಲ. ಈಗ ನೋಡಿ ನಂಬಿದ್ರೆ ಧನ್ಯರಾಗಲ್ಲ ನಾವು ಅಲ್ಲಿಗೆ. ಆಗಿರುವಂತ ಕಾರಣ ಆತನು ಕಾಡಿಸ್ಕೊಂಡು ನಮ್ಮ ಧನ್ಯತೆಯನ್ನು ಹೋಗಗೊಡಿಸಲ್ಲ. ಯಾವತ್ತಿಗೂ ಕೂಡ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಉನ್ನತ ರೀತಿಯಲ್ಲಿ ಕಾಣುವಂಥವನು ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಗಿರುವಂತ ಕಾರಣ ಯೇಸು ಕ್ರಿಸ್ತನು ಕೂಡ ಕಾಣಿಸ್ಕೊಂತಾನೆ ಎಂಬುದಾಗಿ ನೋಡುವಂಥದ್ದಾದ್ರೆ, ಯೇಸು ಕ್ರಿಸ್ತನು ಕೂಡ ಕಾಣಿಸಿಕೊಳ್ಳಲ್ಲ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಒಂದು ವಿಚಾರ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 53ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7:53. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ, ದೇವದೂತರ ಮೂಲಕ ನೇಮಕವಾದಂತ ಧರ್ಮಶಾಸ್ತ್ರ. ಮತ್ತೆ ಏನಿದೆ? ದೇವದೂತರ ಮೂಲಕವಾಗಿರುವಂಥದ್ದು ಧರ್ಮಶಾಸ್ತ್ರ ಎನ್ನುವಂಥದ್ದು. ಅಂದ್ರೆ ಸಾಕ್ಷಾತ್ ದೇವರೇ ಬಂದು ಮನುಷ್ಯನೊಟ್ಟಿಗೆ ಮಾತನಾಡಿ ಬಾರಿಸಿಲ್ಲ ಬೈಬಲನ್ನ. ಅಂದ್ರೆ ಪವಿತ್ರಾತ್ಮನ ಪ್ರೇರಣೆಯನ್ನು ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ ಪ್ರೇರಣೆಯಿಂದ ಮನುಷ್ಯರು ದೇವರಿಂದ ಏನು ಹೊಂದ್ಕೊಂಡ್ರು ಅದನ್ನೇ ಬರೆದಿದ್ದಾರೆ ಹೊರತು ದೇವರು ಯಾವ ಮನುಷ್ಯನ ಕಣ್ಣಿಗೂ ಕೂಡ ಕಂಡಿಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಒಂದು ಸಂಗತಿ. ಅಂದ್ರೆ ದೇವದೂತರ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ದೇವದೂತರೆಲ್ಲ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಂಥ ಸಮಯದಲ್ಲಿ ಕೆಲವರು ದೇವದೂತರನ್ನು ನೋಡಿ ದೇವರೇ ಎಂಬುದಾಗಿ ಭಾವಿಸಿದ್ದಾರೆ ಹೊರತು ಆತನು ದೇವರಲ್ಲ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ?
ದೇವರನ್ನ ನೀವು ಯಾರೂ ನೋಡಿಲ್ಲ, ದೇವರ ಶಬ್ದವನ್ನು ನೀವು ಯಾರೂ ಕೂಡ ಕೇಳಿಲ್ಲ ಎಂಬುದಾಗಿ ಆತನೂ ಕೂಡ ಹೇಳ್ತಾನೆ. ಮತ್ತೆ ಈಗ ಇಲ್ಲಿ ನಮಗೆ ಅನುಮಾನವಾಗಿ ಕಾಡುವಂಥ ಕೆಲವೊಂದು ಕಾರ್ಯಗಳಿದೆ. ಆ ವಚನಗಳು ಏನು ಎಂಬುದಾಗಿ ನೋಡುವಂಥದ್ದಾದರೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೂ. ಯೋಹಾನ ಸುವಾರ್ತೆ 14, 21ರಿಂದ 23. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. ಅಂದ್ರೆ ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟಂತ ಮಾತು? ಬೈಬಲ್ನ ಓದುವಂತ ಸಮಯದಲ್ಲಿ ಕಾಲ, ಸಂದರ್ಭ, ಭಾಷೆ, ಭಾವ ಎನ್ನುವಂತ ಈ ಒಂದು 4 ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡೇ ಮನುಷ್ಯನು ಬೈಬಲನ್ನು ಓದಬೇಕು. ಆದ್ರೆ ಈ ಒಂದು ಮಾತು ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ನೋಡುವಂಥದ್ದಾದ್ರೆ, ಈ ಒಂದು ಮಾತನ್ನು ಹೇಳುವಂತ ಸಮಯದಲ್ಲಿ ಬೈಬಲ್ ಎನ್ನುವಂಥದ್ದು ಅಂದ್ರೆ ಪರಿಪೂರ್ಣವಾದಂಥ ಜ್ಞಾನ ಎನ್ನುವಂಥದ್ದು ಲಿಖಿತವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟಿಲ್ಲ, ಲಿಖಿತ ಪೂರ್ವಕವಾಗಿ ಬರೆಯಲ್ಪಟ್ಟಿಲ್ಲ, ಲಿಖಿತವಾಗಿಲ್ಲ. ಆಗಿರುವಂಥ ಕಾರಣವೇ ಆವಾಗ ದರ್ಶನಗಳು ಎನ್ನುವಂಥದ್ದಿದೆ, ಆವಾಗ ಎಷ್ಟೋ ದೈವ ಕಾರ್ಯಕ್ರಮ, ಸ್ವಸ್ಥತೆ ಎನ್ನುವಂಥದ್ದಿದೆ, ಅದ್ಭುತಗಳು ಎನ್ನುವಂಥದ್ದಿದೆ. ಆ ಒಂದು ಸಮಯದಲ್ಲಿ ಹೇಳಿರುವಂಥ ಮಾತೇ ಹೊರತು ಇಂಥವರೆಗೂ ಕೂಡ ನಾನು ದರ್ಶನವನ್ನು ಕೊಡ್ತೀನಿ ಎಂಬುದಾಗಿ, ಕೊನೆಯದಾಗಿ ದರ್ಶನವನ್ನು ಅಂದರೆ ಈ ಭೂಮಿ ಆಕಾಶಗಳು ಇರುವಂಥ ಕಾಲದವರೆಗೂ ಕೂಡ ನಾನು ದರ್ಶನವನ್ನು ಕೊಡ್ತೀನಿ ಎಂಬುದಾಗಿ ಆತನು ಹೇಳಿಲ್ಲ. ಮತ್ತೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನ. ಯೋಹಾನ ಸುವಾರ್ತೆ 14, 9ರಿಂದ 11. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ, ಅಂದ್ರೆ ಫಿಲಿಪ್ಪನ್ ಕೇಳ್ತಾನೆ, ಸ್ವಾಮಿ ನನಗೆ ತಂದೆಯನ್ನು ತೋರಿಸ್ಕೊಟ್ಬಿಡು, ನಾನು ತಂದೆಯನ್ನು ನೋಡ್ಬೇಕು ಎಂಬುದಾಗಿ. ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರು, ಇಷ್ಟು ದಿವಸ ನಾನು ನಿಮ್ಮ ಸಂಗಡ ಇದ್ರು ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ವ? ನಾನು ಇಷ್ಟು ದಿನ ನಿಮ್ಮ ಜೊತೆಯಲ್ಲಿ ಇದ್ದೀನಿ, ಇನ್ನೂ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿಲ್ವ ಎಂಬುದಾಗಿ ಯೇಸು ಕ್ರಿಸ್ತನ್ ಕೇಳ್ತಾ ಇದ್ದೇನೆ. ನನ್ನನ್ನು ನೋಡಿದವನು ತಂದೆಯನ್ನು ಕೂಡ ನೋಡಿದ್ದಾನೆ. ಗಮನಿಸಿ, ನನ್ನನ್ನು ನೋಡಿದಂಥವನು ತಂದೆಯನ್ನು ನೋಡಿದ್ದಾನೆ ಅಂತ. ತಂದೆ ಅಂದ್ರೆ ದೇವರ ಆತ್ಮ ಸ್ವರೂಪನು ಎಂಬುದಾಗಿ ನಾವು ಓದ್ಕೊಂಡಿದ್ದೀವಿ. ಯೇಸು ಕ್ರಿಸ್ತ ನೋಡಿದ್ರೆ ಅಲ್ಲಿ ಶರೀರದಲ್ಲಿ ನಿಂತಿದ್ದಾನೆ. ಶರೀರದಲ್ಲಿರುವಂಥ ಯೇಸು ಕ್ರಿಸ್ತನು ನನ್ನನ್ನು ನೋಡಿದಂಥವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ ಅಂತ ಅಂದ್ರೆ, ಆತ್ಮ ದೇಹ ಎರಡೂ ಕೂಡ ಒಂದೇಯಾ? ಆತ್ಮವೇ ಬೇರೆ, ದೇಹವೇ ಬೇರೆ. ಯೇಸು ಕ್ರಿಸ್ತನಲ್ಲಿ ದೇಹದಲ್ಲಿ ನಿಂತ್ಕೊಂಡು ಆತ್ಮ ಸ್ವರೂಪನಾಗಿರುವಂಥ ತಂದೆಯನ್ನು ನೀವು ನೋಡಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಏನರ್ಥ ಅಂದ್ರೆ, ಇದರ ಅರ್ಥ ದೇವರ ಗುಣಲಕ್ಷಣಗಳು ನನ್ನಲ್ಲಿ ಇದೆ. ಆತನಲ್ಲಿ ಇರುವಂಥ ಆತನಲ್ಲಿ ಯಾವ ರೀತಿಯಾದಂಥ ಪ್ರೀತಿ ಇದೆಯೋ ನನ್ನಲ್ಲೂ ಕೂಡ ಆ ರೀತಿಯಾದಂಥ ಪ್ರೀತಿ ಇದೆ. ಆತನಲ್ಲಿ ಯಾವ ರೀತಿಯಾದಂಥ ಒಂದು ರೌದ್ರ ಇದೆಯೋ ಆ ರೀತಿಯಾದಂಥ ರೌದ್ರವು ನನ್ನಲ್ಲೂ ಕೂಡ ಇದೆ. ಆತನಲ್ಲಿ ಯಾವ ಗುಣಲಕ್ಷಣಗಳಿದೆಯೋ ಅಂಥ ಗುಣಲಕ್ಷಣಗಳು ನನ್ನಲ್ಲಿ ಇದೆ. ಅಂದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 2ನೇ ವಚನಗಳಲ್ಲಿ ನೋಡುವಂಥದ್ದಾದ್ರೆ, ಆತನ ತತ್ವದ ಮೂರ್ತಿಯು ಎಂಬುದಾಗಿ ಗೊತ್ತಾಗುತ್ತೆ. ಆ ರೀತಿಯಾಗಿ ದೇವರ ಒಂದು ಗುಣಲಕ್ಷಣಗಳು ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಕಾರಣ ಆ ಒಂದು ಗುಣಲಕ್ಷಣಗಳ ಬಗ್ಗೆ ಯೇಸು ಕ್ರಿಸ್ತನ ಮಾತಾಡ್ತಾ ಇದ್ದೇನೆ ಹೊರತು ಆತನು ಭೌತಿಕವಾದಂಥ ರೀತಿಯಲ್ಲಿ ನನ್ನನ್ನು ನೋಡಿದ್ರೆ ದೇವರು ನೋಡಿದೆ ಎಂಬುದಾಗಿ ದೇವರ ರೂಪವನ್ನು ಕುರಿತು ಆತನು ಮಾತನಾಡ್ತಾ ಇಲ್ಲ. ಈ ಮಾತನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ಸಂಗತಿ ಏನು ಅಂದರೆ, ಯಾಕೆ ಪೌಲನಿಗೆ ಯೇಸು ಕ್ರಿಸ್ತನ ದರ್ಶನವನ್ನು ಕೊಟ್ಟಿದ್ದಾನೆ? ಇಲ್ಲ ಹಲವಾರು ದೇವದೂತರುಗಳು ಯಾಕೆ ಮನುಷ್ಯರ ದರ್ಶನವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ಅಲ್ಲಿ ದೇವರ ಕೆಲಸ ಎನ್ನುವಂಥದ್ದಿದೆ. ಆ ದೇವರ ಕೆಲಸವು ಏನು ಎಂಬುದಾಗಿ ನೋಡುವಂಥದ್ದಾದ್ರೆ, ಎಷ್ಟೋ ದೇವರ ಕೆಲಸಗಳಿತ್ತು. ಆ ದೇವರ ಕೆಲಸವನ್ನು ಮಾಡುವುದಕ್ಕೆ ಬೈಬಲ್ ಎನ್ನುವಂಥದ್ದು ಬರೆಯಲ್ಪಟ್ಟಿತ್ತ ಎಂಬುದಾಗಿ ನೋಡಿದ್ರೆ ಇಲ್ಲ. ಇವತ್ತು ನಾವು ಬೈಬಲಲ್ಲಿ 66 ಪುಸ್ತಕಗಳನ್ನು ನೋಡುವಂಥದ್ದಾದ್ರೆ, 66 ಪುಸ್ತಕಗಳನ್ನು ತೆಗೆದುಕೊಳ್ಳುವಂಥದ್ದಾದ್ರೆ, ಎಲ್ಲ ಕೋನದಲ್ಲಿಯೂ ಕೂಡ ಸರಿಯಾದಂಥ ರೀತಿಯಲ್ಲಿ ನಿರ್ಧರಿಸಲ್ಪಟ್ಟು ಬರೆಯಲ್ಪಟ್ಟಿರುವಂಥ ಒಂದು ಮಹಾಜ್ಞಾನ ಗ್ರಂಥ, ಶ್ರೇಷ್ಠವಾದಂಥ ಗ್ರಂಥ. ಅಂದರೆ ಅದು ಭೌಗೋಳಿಕವಾಗಿ ಆಗಿರ್ಬೋದು, ವಿಜ್ಞಾನದ ಒಂದು ರೂಟಿನಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕೋನದಲ್ಲಿ ಆಗಿರ್ಬೋದು, ಎಲ್ಲ ಕೋನದಲ್ಲಿಯೂ ಕೂಡ ಶ್ರೇಷ್ಠವಾದಂಥ ರೀತಿಯಲ್ಲಿ ಇದೆ. ವಿಜ್ಞಾನಿಗಳಿಗೂ ಕೂಡ ಅಂದರೆ ಪ್ರಪಂಚದಲ್ಲಿ ಶ್ರೇಷ್ಠರು ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥ ನಾಸಾ ವಿಜ್ಞಾನಿಗಳಿಗೂ ಕೂಡ ತಿಳಿಯದೇ ಇರುವಂಥ ಒಂದು ಸತ್ಯಗಳು ಬೈಬಲ್ಗೆ ಇವತ್ತಿಗೂ ಕೂಡ ನಿಕ್ಷಿಪ್ತವಾಗಿ ಬೈಬಲಲ್ಲಿ ಇದೆ. ಕೆಲವರು ಕಾಪಿಯನ್ನು ಹೊಡೆದಿದ್ದಾರೆ, ಕಾಪಿಯನ್ನು ಹೊಡೆದು ಬೈಬಲ್ನ ಹೆಸರನ್ನ ಹೇಳ್ದಂಗೆ ಅವರ ಹೆಸರುಗಳನ್ನ ಹೇಳ್ಕೊಂಡು ಆ ಮಾತುಗಳನ್ನು ತಿಳಿಸಿದ್ದಾರೆ. ಅದು ಬಿಟ್ಬಿಡಿ ಹೋಗ್ಲಿ. ಆದರೆ ಬೈಬಲ್ ಎನ್ನುವಂಥದ್ದೇ ಸರ್ವ ಸತ್ಯವೂ ಆಗಿರುವಂಥ ಗ್ರಂಥ.
ಈ ಒಂದು ಗ್ರಂಥವು ಒಂದು ಸಮಯದಲ್ಲಿ ಬರೆಯಲ್ಪಟ್ಟಿತ್ತ ಅಂದ್ರೆ ಬರೆಯಲ್ಪಟ್ಟಿಲ್ಲ. ಆ ಬರೆಯಲ್ಪಡದೇ ಇರುವಂತ ಸಮಯದಲ್ಲಿ ಇವತ್ತು ನಾವು ಬೈಬಲ್ನ ತೆಗೆದ್ರೆ ಎಲ್ಲಾ ಸತ್ಯವೂ ಕೂಡ ನಮ್ಗೆ ಅರ್ಥವಾಗುತ್ತೆ. ಆದ್ರೆ ಒಂದು ಸಮಯದಲ್ಲಿ ನೋಡುವಾಗ ಬೈಬಲ್ ಎನ್ನುವಂಥದ್ದೇ ಇಲ್ಲ, ಇನ್ನು ಬರೆಯಲ್ಪಟ್ಟೇ ಇಲ್ಲ. ಅಂತ ಒಂದು ಸಮಯದಲ್ಲಿ ಅವ್ರು ಯಾವ ರೀತಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಬೇಕು, ಯಾವ ರೀತಿಯಾಗಿ ದೇವರ ಕೆಲಸವನ್ನ ಮಾಡಬೇಕಾಗಿತ್ತು, ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆವಾಗಲೇ ಏನ್ ಮಾಡಿದ್ದಾರೆ, ದೇವದೂತರನ್ನ ಕಳಿಸಿಕೊಟ್ಟಿದ್ದಾರೆ. ಬೈಬಲ್ ಎನ್ನುವಂಥದ್ದು ಬರೆಯಲ್ಪಡದೇ ಇರುವಂತ ಕಾರಣವೇ ದೇವರು ದೇವದೂತರನ್ನ ಕಳಿಸ್ತಾರೆ. ಹೋಗಿ ನೀನು ಇಂಥ ಕೆಲಸವನ್ನ ಹೇಳು, ಇಂಥ ಕೆಲಸವನ್ನ ಹೇಳು ಎಂಬುದಾಗಿ ದೇವದೂತರನ್ನ ಕಳಿಸಿದ್ದಾರೆ. ಆ ಒಂದು ರೀತಿಯಲ್ಲಿ ಬಂದು ಅವರು ಹೇಳಿದ್ದಾರೆ ಹೊರತು ಸುಮ್ಮನೆ ಕೂಡ ಅವರು ಕೂಡ ಬಂದಿಲ್ಲ. ಆದ್ರೆ ಇವತ್ತಿಗೆ ವಾಕ್ಯ ಎನ್ನುವಂಥದ್ದು ಪರಿಪೂರ್ಣವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆಯಾ, ಬರೆಯಲ್ಪಟ್ಟಿಲ್ವಾ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 22:18 ಈ ಪುಸ್ತಕದ ಪ್ರವಾದನ ವಾಕ್ಯವನ್ನು ಅಂದ್ರೆ ಈ ಪುಸ್ತಕ ಅಂದ್ರೆ ಪ್ರಕಟಣೆ ಗ್ರಂಥವನ್ನ ಒಂದೇ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು ತಪ್ಪು. ಇಡೀ ಬೈಬಲ್ನ ಇಡೀ 66 ಪುಸ್ತಕಗಳ ವಿಷಯದಲ್ಲಿ ಮಾತನಾಡ್ತಾ ಇರುವಂತದ್ದು ಈ ಪುಸ್ತಕದಲ್ಲಿ. ಮತ್ತೆ ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ಅಂದ್ರೆ 66 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವಂತ ಈ ಒಂದು ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದಾಕಿದ್ರೆ ಅಂದ್ರೆ ಬೈಬಲ್ಗೆ ಯಾವುದೇ ಮನುಷ್ಯನ ಜ್ಞಾನದಿಂದ ಬಂದಂತ ಮಾತುಗಳನ್ನು ಸೇರಿಸುವಂತದ್ದಾದ್ರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನ ಕೇಡುಗಳನ್ನ ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವಂತಹ ಮಾತುಗಳಲ್ಲಿ ಒಂದನ್ನಾದರೂ ಕೂಡ ತೆಗೆದ್ರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನ ದೇವರು ತೆಗೆದು ಬಿಡುವನು. ಅಂದ್ರೆ ಈ ಮಾತಿನ ಒಂದು ಭಾವವು ಏನೆಂಬುದಾಗಿ ನೋಡುವಂತದ್ದಾದ್ರೆ ಈ ಬೈಬಲ್ ಅಲ್ಲಿರುವಂತಹ ಮಾತುಗಳಲ್ಲಿ ಒಂದು ಮಾತನ್ನು ಕೂಡ ತೆಗೆದಾಕಂಗಿಲ್ಲ, ಈ ಒಂದು ಮಾತುಗಳಿಗೆ ಒಂದು ಮಾತನ್ನು ಕೂಡ ಸೇರ್ಸಂಗಿಲ್ಲ. ಅಂದ್ರೆ ಈ ಮಾತುಗಳಲ್ಲಿ ಏನಿದೆಯೋ ಅದನ್ನೇ ಬೋಧನೆ ಮಾಡಬೇಕೆ ಹೊರತು ತೆಗಿಯಂಗಿಲ್ಲ, ಸೇರ್ಸಂಗೂ ಇಲ್ಲ. ತೆಗಿಲೂಬಾರ್ದು, ಸೇರಿಸಲೂಬಾರ್ದು ಎಂಬುದಾಗಿ ದೇವರು ಕಟ್ಟ ಕಡೆಯದಾಗಿ ದೇವರ ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಆಜ್ಞೆ ಇದು, ಗಮನಿಸಿ, ಆಜ್ಞೆ ಇದು. ಏನಕ್ಕಿಂತ ಆಜ್ಞೆ ಇದೆ? ದೇವರು ಸಂಪೂರ್ಣವಾದಂಥ ಜ್ಞಾನವು ಬರೆಸಿಕೊಟ್ಟಂತ ತರುವಾಯವೇ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಹೊರತು ಸಂಪೂರ್ಣವಾದಂಥ ಜ್ಞಾನವನ್ನ ಹೇಳ್ದಲ್ಲದಿದ್ದರೆ ಈ ಮಾತನ್ನು ಹೇಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇವತ್ತು ಒಂದು ತಾಯಿ ಒಂದು ಮಗುವಿಗೆ ನಾನು ಈ ಬಾಕ್ಸ್ನಲ್ಲಿ ಎಲ್ಲವನ್ನು ಮಾಡಿ ಇಟ್ಬಿಟ್ಟಿದ್ದೀನಿ ಕಣಪ್ಪ, ನೀನು ತಿನ್ನೋದಷ್ಟೇ ಬಾಕಿ, ಮತ್ತೆ ನೀನೇನು ತೆಗೆದುಕೊಳ್ಳೋಕೆ ಹೋಗ್ಬೇಡ ಎಲ್ಲೂ ಎಂಬುದಾಗಿ, ನೀನೆಲ್ಲೂ ಕೂಡ ಹೋಟೆಲ್ಗೆ ಹೋಗ್ಬೇಡ, ನೀನು ಎಲ್ಲವನ್ನು ಮಾಡಿದ್ರಲ್ಲಿ ಇಟ್ಟಿದ್ದೀನಿ ನಾನು ಎಂಬುದಾಗಿ ಹೇಳಿದ್ರೆ ಏನರ್ಥ? ಸಂಪೂರ್ಣವಾದಂಥ ಒಂದು ಊಟ ಅದರೊಳಗೆ ಇದೆ ಅಂತ ಅರ್ಥ. ಆ ರೀತಿಯಾಗಿ ದೇವರು ಇವತ್ತು ಈ ಮಹಾಜ್ಞಾನವನ್ನ ನೀವು ಇದರಲ್ಲಿ ಯಾವುದನ್ನು ಕೂಡ ತೆಗಿಬೇಡ್ರಿ, ಯಾವುದನ್ನು ಸೇರಿಸ್ಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ ಸಂಪೂರ್ಣವಾದಂಥ ಸತ್ಯವನ್ನ ಬರೆಸಿದ್ದಾನೆ ಅಂತ ಅರ್ಥ. ಸಂಪೂರ್ಣವಾದಂಥ ಸತ್ಯವನ್ನ ಬರೆಸಿದ ಮೇಲೆ ನಿನಗೆ ದರ್ಶನವನ್ನು ಕೊಡುವಂತ ಒಂದು ಅವಶ್ಯಕತೆ ದೇವರಿಗೆ ಇದೆಯಾ? ನಿನಗೆ ಕನಸಿನಗಳ ಮೂಲಕವಾಗಿ ನನ್ನ ಕನಸಿನ ಮೂಲಕದಲ್ಲಿ ದೇವರು ಅದನ್ನ ಹೇಳ್ದೆ ಇದನ್ನು ಹೇಳ್ದೆ ಎಂಬುದಾಗಿ ಹೇಳ್ತೀವಿ ಅಂದ್ರೆ ಅದನ್ನ ಹೇಳುವಂತ ಅವಶ್ಯಕತೆ ನಿನಗಿದೆಯಾ? ಒಂದು ಸಮಯದಲ್ಲಿ ದರ್ಶನಗಳು ಎನ್ನುವಂಥದ್ದು, ಸ್ವಸ್ಥತೆಗಳು ಎನ್ನುವಂಥದ್ದು, ಅದ್ಭುತಗಳು ಎನ್ನುವಂಥದ್ದು ನಡೆಯುವುದಕ್ಕೆ ಕಾರಣ ಏನು? ಬೈಬಲ್ ಎನ್ನುವಂಥದ್ದು ಬರೆಯಲ್ಪಟ್ಟಿಲ್ಲ, ಅದು ಬರೆಯಲ್ಪಡಬೇಕು. ಆಗಿರುವಂತ ಕಾರಣವೇ ಇವೆಲ್ಲ ಕಾರ್ಯಗಳು ನಡೆದಿದೆ. ಸೊ ಈ ಬೈಬಲ್ ಎನ್ನುವಂಥದ್ದು ಸಂಪೂರ್ಣವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದ ಮೇಲೆ ಏನಕ್ಕೋಸ್ಕರ ದೇವರು ಅದ್ಭುತಗಳನ್ನ, ಸ್ವಸ್ಥತೆಗಳನ್ನ, ಇಲ್ಲ ದರ್ಶನಗಳನ್ನ ಇಡ್ತಾನೆ? ದೇವರು ಏನಕ್ಕೆ ದರ್ಶನವನ್ನ ಕೊಡ್ತಾನೆ? ದರ್ಶನವನ್ನ ಕೊಡದಲೇ ಇದ್ರು ಕೂಡ ದೇವ್ರು ದರ್ಶನ ಕೊಟ್ಟಿದ್ದಾನೆ ಎಂಬುದಾಗಿ ಅಮಾಯಕರನ್ನ ಮೋಸ ಮಾಡ್ಕೊಂಡು ಸುಲಿತಾ ಇರುವಂತ ಈ ಒಂದು ಕಳ್ಳ ಬೋಧಕರು ಈ ರೀತಿಯಾಗಿ ಈಗಲೇ ಬದಲಾಗಿದ್ದಾರೆ ಅಂದ್ರೆ, ಒಂದ್ ವೇಳೆ ಅದು ನಿಜವಾಗಿದ್ರೆ, ದರ್ಶನ ಕೊಡುವಂಥದ್ದು ನಿಜವಾಗಿದ್ರೆ ಮನುಷ್ಯ ಇನ್ನು ಎಂತ ಮಟ್ಟಿಗೆ ಕೆಟ್ಟೋಗ್ತಾ ಇದ್ದ ಆಲೋಚನೆ ಮಾಡಿ. ಆಗಿರುವಂತ ಕಾರಣ ದೇವರು ದರ್ಶನವನ್ನ ಇವತ್ತಿಗೆ ಕೊಡುವುದಿಲ್ಲ. ಒಂದು ಸಮಯದಲ್ಲಿ ಕೊಟ್ಟಿರ್ಬೋದು, ಯೇಸು ಕ್ರಿಸ್ತನ ದರ್ಶನವನ್ನ ಕೊಟ್ಟಿದ್ದಾನೆ. ಒಂದು ಸಮಯದಲ್ಲಿ ದೇವದೂತರು ಕೂಡ ಬಂದಿದ್ದಾರೆ. ಆದರೆ ಇವತ್ತಿಗೆ ದೇವದೂತರುಗಳು ಕೂಡ ಬರುವುದಿಲ್ಲ, ಯೇಸು ಕ್ರಿಸ್ತನು ಕೂಡ ಬರುವುದಿಲ್ಲ, ತಂದೆ ಬರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆಗಿರುವಂತ ಕಾರಣ ದರ್ಶನಗಳ ವಿಷಯದಲ್ಲಿ ಬಹು ಜಾಗ್ರತೆಯಿಂದ ಇರ್ರಿ. ಆದರೆ ದೇವರನ್ನ ನೋಡ್ತಾರೆ, ಯಾವಾಗ ದೇವರನ್ನ ನೋಡ್ತಾರೆ, ಯಾರು ದೇವರನ್ನ ನೋಡ್ತಾರೆ ಎಂಬುದಾಗಿ ವಿಷಯದಲ್ಲೂ ಕೂಡ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವಿದೆ. ಗಮನಿಸಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನವನ್ನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಅಂದ್ರೆ
ನಿರ್ಮಲವಾದಂಥ ಮನಸ್ಸಿನಿಂದ, ನಿರ್ಮಲ ಚಿತ್ತರು ಅಂದರೆ ಶುದ್ಧವಾದಂಥ ಮನಸ್ಸಿನಿಂದ, ಅಂದರೆ ನಮ್ಮ ಮನಸ್ಸುಗಳು ದೇವ್ರನ್ನ ಬಿಟ್ಟು ದೂರ ಹೋಗ್ಬಾರ್ದು, ದೇವ್ರನ್ನ ಬಿಟ್ಟು ಅಲುಗಾಡಬಾರ್ದು. ದೇವ್ರಿದನ ಇಲ್ವಾ? ಕೆಲವು ಸರಿ ಕಷ್ಟ ಬಂದಂಥ ಸಮಯದಲ್ಲಿ ದೇವ್ರಿದನ ಇಲ್ವಾ? ನಾವು ಚರ್ಚೆಗೆ ಹೋದ್ರೂ ಈ ರೀತಿಯಾಗಿ ಕಷ್ಟಗಳು, ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಈ ರೀತಿಯಾದಂಥ ಶ್ರಮೆಗಳು, ನಾವು ದೇವ್ರ ಹೆಸರನ್ನ ಹೇಳ್ತಾ ಇದ್ರು ಕೂಡ ಈ ರೀತಿಯಾದಂಥ ತೊಂದರೆಗಳಿದೆ. ಆಗಿರುವಂಥ ಕಾರಣ ದೇವ್ರಿದನ ಇಲ್ವಾ? ಯೇಸು ಕ್ರಿಸ್ತನ ಕಾರ್ಯವೂ ಅಷ್ಟೇನೇನೆ, ಎಲ್ಲ ಒಂದು ದೇವರುಗಳ ರೀತಿಯಲ್ಲೇ ಕೂಡ ಈತನು ಎಂಬುದಾಗಿ ಲೋಕದ ರೀತಿಯಲ್ಲಿ ನಾವು ಕೂಡ ಆಲೋಚನೆ ಮಾಡಿ ಚಂಚಲ ಮನಸ್ಸರಾಗಬಾರ್ದು. ಆ ರೀತಿಯಾಗಿ ಆದರೆ ದೇವ್ರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಪಾಪಿಗಳು ದೇವ್ರನ್ನ ನೋಡುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಕಾರಣ. ನಿರ್ಮಲ ಚಿತ್ತರು ಅಂದ್ರೆ ಶುದ್ಧವಾದಂಥ ಹೃದಯವುಳ್ಳಂಥವರು, ದೃಢವಾದಂಥ ರೀತಿಯಲ್ಲಿ ಅವರ ಮನಸ್ಸಿನಲ್ಲಿ ದೃಢವಾಗಿ ದೇವರಲ್ಲಿ ಇರುವಂಥವರು, ದೃಢವಾದಂಥ ರೀತಿಯಲ್ಲಿ ಅಪೊಸ್ತಲರ ರೀತಿಯಲ್ಲಿ, ಯೇಸು ಕ್ರಿಸ್ತನ ರೀತಿಯಲ್ಲಿ, ಇವರೆಲ್ಲರ ರೀತಿಯಲ್ಲಿ ದೃಢವಾದಂಥ ರೀತಿಯಲ್ಲಿ ಭಕ್ತಿಯಲ್ಲಿ ನಿಂತು ಮರಣವನ್ನು ಅನುಭವಿಸಿದಂಥವರು ಕೊನೆಯದಾಗಿ ಪರಲೋಕದಲ್ಲಿ ದೇವರನ್ನ ನೋಡ್ತಾರೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಅಂತ. ಅಂದ್ರೆ ಒಬ್ಬ ಮನುಷ್ಯನ ಈ ರೀತಿಯಾಗಿ ದೇವರನ್ನ ಅನುಭವವನ್ನ ಮಾಡ್ಕೋಬಹುದು, ಈ ರೀತಿಯಾಗಿ ದೇವರನ್ನ ನೋಡ್ಬೋದೇ ಹೊರತು ಪ್ರತ್ಯಕ್ಷವಾಗಿ ಯೇಸು ಕ್ರಿಸ್ತನನ್ನ ಆಗಿರ್ಬೋದು, ತಂದೆಯಾದಂಥ ದೇವರನ್ನ ಆಗಿರ್ಬೋದು, ಪವಿತ್ರಾತ್ಮನನ್ನ ಆಗಿರ್ಬೋದು, ದೇವದೂತರನ್ನ, ಕೊನೆಯದಾಗಿ ದೇವದೂತರನ್ನ ಆಗಿರ್ಬೋದು, ಇವತ್ತಿನ ಕಾಲಕ್ಕೆ ನೋಡುವುದಕ್ಕೆ ಸಾಧ್ಯವಿಲ್ಲ. ಅದು ಯಾವತ್ತಿಗೂ ಒಂದು ಸಮಯದಲ್ಲಿ ನಿಲ್ಲಿಸಿದ್ದಾನೆ ದೇವರು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಆಲೋಚನೆ ಮಾಡ್ಕೊಂಡಂಥ ಅಂಶ ಏನು ಅಂದ್ರೆ, ಸರ್ವೇಶ್ವರನಾದಂಥ ತಂದೆಯಾದಂಥ ದೇವರನ್ನ ನೋಡಿರುವಂಥ ಮಹಾನುಭಾವರು ಯಾರು ಎಂಬುದಾಗಿ ನೋಡ್ಕೊಂಡಿದೀವಲ್ಲ, ಆದರೆ ದೇವರನ್ನ ನೋಡಿರುವಂಥವ್ರು ಯಾವ ನರಮನುಷ್ಯನೂ ಇಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ಪಾಠದಲ್ಲಿ ಅರ್ಥವಾಗಿದೆ. ಆದರೆ ದೇವರನ್ನು ನೋಡಿರುವಂಥವ್ರು ಇದ್ದಾರೆ. ಯಾರು ಅಂತ ಅಂದ್ರೆ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನ, ದೇವರನ್ನು ಯಾರು ಎಂದೂ ಕಂಡಿಲ್ಲ, ದೇವರನ್ನ ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು, ಈ ಮಾತನ್ನ ಗಮನಿಸಿ, ಯಾವನು ಏಕಪುತ್ರನು, ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಅಂದ್ರೆ ಇಲ್ಲಿ ಯಾವನು ಏಕಪುತ್ರನು ಅಂದ್ರೆ ಒಬ್ಬನೇ ಮಗ ಅಂತ ಹೇಳಿ ಇದೆ. ಈಗ ನಾವು ಏನ್ ಅರ್ಥ ಮಾಡಿಕೊಂಡಿದೀವಿ? ಪವಿತ್ರಾತ್ಮನು ಕೂಡ ಮಗನೇ ಎಂಬುದಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ 16ನೇ ವಚನದಲ್ಲಿ ಆಗಿರ್ಬೋದು, ಗಲಾತ್ಯ ಪುಸ್ತಕದಲ್ಲಿ ಆಗಿರ್ಬೋದು, ಈ ಮಾತುಗಳ ಮೂಲಕವಾಗಿ ನಾವೇನು ಓದ್ಕೊಂಡಿದೀವಿ ಅಂತಂದ್ರೆ ಪವಿತ್ರಾತ್ಮನು ಕೂಡ ಮಗನೇ ಎಂಬುದಾಗಿ ಗೊತ್ತಿದೆ. ನಾವು ಕೂಡ ದೇವರ ಮಕ್ಕಳೇ ಎಂಬುದಾಗಿಯೂ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ನಾವು ಕೂಡ ದೇವರ ಮಕ್ಕಳಾಗಿರುವಾಗ, ಪವಿತ್ರಾತ್ಮನು ಕೂಡ ದೇವರ ಮಗನಾಗಿರುವಾಗ ಏಕಪುತ್ರನು ಎಂಬುದಾಗಿ ಹೇಳ್ತಾ ಇರುವಂತ ಮಾತೇನು? ಯಾವನು ಏಕಪುತ್ರನು ಅಂತ ಅಂದ್ರೆ ಒಬ್ಬನೇ ಮಗ ಅಂತನ ಅರ್ಥ. ಒಂದು ಕಾಲಕ್ಕೆ ನೋಡುವಂತ ಸಮಯದಲ್ಲಿ ಅಂದ್ರೆ ಅದು ಈ ಕಾಲಕ್ಕೆ ಸಂಬಂಧಪಟ್ಟಂತದ್ದಲ್ಲ, ನಾವು ಉಂಟಾಗಲಾರದೆ ಇರುವಂತ ಕಾಲಕ್ಕೂ ಮತ್ತೆ ಪವಿತ್ರಾತ್ಮನೂ ಕೂಡ ಉಂಟಾಗದೆ ಇರುವಂತ ಕಾಲಕ್ಕೂ ಮೊದಲಿನ ಕಾಲದಲ್ಲಿ, ಅಂದ್ರೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ ಇನ್ನು ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಒಬ್ಬನೇ ಉಂಟಾಗಿದ್ದಾನೆ. ಗಮನಿಸಿ, ಯೇಸು ಕ್ರಿಸ್ತನು ಒಬ್ಬನೇ ಉಂಟಾಗಿದ್ದಾನೆ. ಆ ಒಂದು ಕಾಲಕ್ಕೆ ಸಂಬಂಧಪಟ್ಟಂತ ಮಾತದು. ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರದು. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಗಮನಿಸಿ, ಆತನೇ ತಿಳಿಯಪಡಿಸಿದನು. ಈಗ ಈ ದೇವರ ವಿಚಾರದಲ್ಲಿ ಯೇಸು ಕ್ರಿಸ್ತನು ತಿಳಿಯಪಡಿಸಿದನಂತೆ. ಯಾವ ರೀತಿಯಾಗಿ ಆತನು ತಿಳಿಯಪಡಿಸ್ತಾನೆ? ಆತನು ನೋಡಿರುವಂತ ಕಾರಣ, ಆತನು ದೇವರನ್ನ ನೋಡಿರುವಂತ ಕಾರಣವೇ ಆತನೇನ್ ಮಾಡಿದ್ದಾನೆ? ದೇವರಿಗೆ ಮನುಷ್ಯರ ವಿಷಯದಲ್ಲಿ ತಿಳಿಸಿದ್ದಾನೆ. ಯಾಕಂದ್ರೆ ಮನುಷ್ಯನಿಗೆ ದೇವರ ವಿಷಯದಲ್ಲಿ ಸರಿಯಾದಂಥ ಪರಿಜ್ಞಾನ ಇರಲಿಲ್ಲ. ಆಗಿರುವಂತ ಕಾರಣವೇ ಆತನೇನ್ ಮಾಡಿದ್ದಾನೆ? ಆತನು ಬಂದು ತಿಳಿಸಿದ್ದಾನೆ. ಯೋಹಾನ್ ಸುವಾರ್ತೆ 3ನೇ 13ನೇ ವಚನದಲ್ಲಿ ಮತ್ತೆ ಅದ್ಲೇಲಿ ಗಮನಿಸಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ದೇವರನ್ನು ನೋಡಿದನು ಅಂತ. ಯೋಹಾನ್ ಸುವಾರ್ತೆ 3:13, ಪರಲೋಕದಿಂದ ಇಳಿದು ಬಂದವನೇ ಹೊರತು, ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವರಲ್ಲ. ಗಮನಿಸಿ, ಏನಿದೆಯೋ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ, ಅಂದ್ರೆ ಯೇಸು ಕ್ರಿಸ್ತನೇ ಹೊರತು ಇನ್ಯಾರ ಪರಲೋಕಕ್ಕೆ ಹೋಗಿಲ್ಲ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನ ಪರಲೋಕಕ್ಕೆ ಹೋಗಿದ್ದಾನೆ, ಆತನ ಪುನರುತ್ಥಾನ ಗೆದ್ಮೇಲೆ ಪರಲೋಕಕ್ಕೆ ಹೋಗಿದ್ದಾನೆ. ಪರಲೋಕಕ್ಕೆ ಹೋದ್ಮೇಲೆ ಆತನು ದೇವರನ್ನ ನೋಡಿಲ್ವಾ? ದೇವ್ರನ್ನ ಖಂಡಿತವಾಗ್ಲೂ ನೋಡಿದ್ದಾನೆ. ಆತನು ಒಂದು ಸಮಯದಲ್ಲಿ ಪರಲೋಕದಿಂದಲೇ ಈ ಭೂಮಿ ಮೇಲೆ ಬಂದಿದ್ದಾನೆ. ಪರಲೋಕದಿಂದ ಬಂದಿರುವಂತ ಆತನು ದೇವರನ್ನ ನೋಡಿಲ್ವಾ? ದೇವರನ್ನ ಆತನು ನೋಡಿದ್ದಾನೆ. ಯೇಸು ಕ್ರಿಸ್ತನು ದೇವರನ್ನ ನೋಡಿದ್ದಾನೆ, ಪವಿತ್ರಾತ್ಮನು ದೇವರನ್ನ ನೋಡಿದ್ದಾನೆ. ಮತ್ತೆ
ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ 56ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 56ನೇ ವಚನವನ್ನ. ಹಾಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು, ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂಬುದಾಗಿ ಆತನು ಪವಿತ್ರಾತ್ಮ ಪ್ರೇರಿತನಾಗಿ ಮಾತನಾಡ್ತಾ ಇರುವಂತ ಮಾತು. ಗಮನಿಸಿ, ಪವಿತ್ರಾತ್ಮ ಪ್ರೇರಿತನಾಗಿ ಮಾತನಾಡ್ತಾ ಇರುವಂತ ಮಾತು ಇದು. ಅಂದ್ರೆ ಯೇಸು ಕ್ರಿಸ್ತನ ಪರಲೋಕದಲ್ಲಿದ್ದಾನೆ ಅಂದ್ರೆ ದೇವರನ್ನ ನೋಡಿದ್ದಾನೆ. ಅಂದ್ರೆ ದೇವರನ್ನ ನೋಡಿರುವಂತ ಮಹಾನುಭಾವರು ಯಾರು ಎಂಬುದಾಗಿ, ತಂದೆಯಾದಂಥ ದೇವರನ್ನ ನೋಡಿರುವಂತ ಮಹಾನುಭಾವರು ಯಾರು ಎಂಬುದಾಗಿ ನಾವು ನೋಡ್ಕೊಂಡಂತ ಅಂಶಕ್ಕನುಸಾರವಾಗಿ ದೇವರನ್ನ ನೋಡಿರುವಂತ ಮಹಾನುಭಾವರು ನರಮನುಷ್ಯರಲ್ಲಿ ಒಬ್ಬನೂ ಇಲ್ಲ. ಈ ನರಮನುಷ್ಯರೆಲ್ಲರೂ ಕೂಡ ಸತ್ತ ಮೇಲೆ ಅವರು ಪರಲೋಕಕ್ಕೆ ಹೋದ ತರುವಾಯವೇ ಅವ್ರು ನೋಡ್ತಾರೆ ಹೊರತು ಇವತ್ತಿನವರೆಗೂ ಪರದೇಶದಲ್ಲಿ ಇರುವಂಥವ್ರು ಕೂಡ ನೋಡಿಲ್ಲ, ನರಕದಲ್ಲಿರುವಂಥವ್ರು ಕೂಡ ನೋಡಿಲ್ಲ, ಭೂಮಿಯಲ್ಲಿರುವಂಥ ಯಾವ ನರಮನುಷ್ಯನೂ ಕೂಡ ನೋಡಿಲ್ಲ, ನೋಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಇವರೆಲ್ಲರೂ ಕೂಡ ಪರಲೋಕಕ್ಕೆ ಹೋದ್ಮೇಲೆ ನೀತಿವಂತರು ಮಾತ್ರ ಪರಲೋಕಕ್ಕೆ ಹೋದ್ಮೇಲೆ ಅವ್ರು ನೋಡ್ತಾರೆ. ಆದ್ರೆ ಇವಾಗ ನೋಡಿರುವಂಥವ್ರು ಯಾರು ಅಂದ್ರೆ ಯೇಸು ಕ್ರಿಸ್ತನು, ಪವಿತ್ರ ಆತ್ಮನು ಇಬ್ಬರೇ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.